ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ಬಸವಸ್ತುತಿಯನ್ನ ಗಾಯನ ಮಾಡಿರ್ತಕ್ಕಂಥವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಸರ್ವ ಬಸವ ಬಂಧುಗಳೇ, ಸ್ವಾನುಭವ ನಿಲಯ 1475ನೆಯ ಈ ಸದ್ಭಾವ ಗೋಷ್ಠಿಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಾವು ಎಂದಿನಂತೆ ಅಪ್ಪ ಬಸವಣ್ಣನವರ ಭಕ್ತ ಸ್ಥಳದ ವಚನಗಳು ಹಾಗೂ ಶಿವಯೋಗದ ಮೇಲೆ ಪ್ರಾತ್ಯಕ್ಷಿತೆಯನ್ನ ನಾವು ಡಾಕ್ಟರ್ ದಯಾನಂದ ನುಲಿಯಪ್ಪರಿಂದ ನಾವು ಇಲ್ಲಿವರೆಗೆ ಅದನ್ನ ಕಲಿತಾ ಮನನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇಂದು ಕೂಡ 7ನೆಯ ಶಿವಯೋಗದ ಪ್ರಾತ್ಯಕ್ಷಿತೆಯನ್ನ ಅಪ್ಪನವರು ಮುಂದುವರಿಸಲಿದ್ದಾರೆ. ದಯಾನಂದ್ ಡಾಕ್ಟ್ರೇ, ಅಪ್ಪರೇ, ಶರಣಾರ್ಥಿ, ತಾವು ಮುಂದುವರಿಸಿ. ಶರಣಾರ್ಥಿ ಅಪ್ಪರೇ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಎಲ್ಲರಿಗೂ ತಮ್ಮಲ್ಲಿ ಒಂದು ಭಿನ್ನಹ ಮಾಡಿಕೊಂಡಿದ್ದೆ. ಓಂ ವಿಸ್ತರಣೆಯ ಚಿತ್ರಗಳನ್ನ ನನಗೆ ಕಳಿಸಿ ಅಂತ. ಅನೇಕರು ಆ ಚಿತ್ರಗಳನ್ನ ಕಳಿಸಿದ್ರು. ತುಂಬಾ ಆನಂದದ ಸಂಗತಿ ಇದು. ಅದನ್ನ ಸ್ವಲ್ಪ ಈಗ ನೋಡೋಣ, ಒಂದು ನಿಮಿಷ. ಇದು ಮೊದಲ ಚಿತ್ರ. ದಾಕ್ಷಾಯಿಣಿ ಬೆಂಗಳೂರು ಅಂತ ಅವರು ತುಂಬಾ ಸುಂದರವಾಗಿ ಬರೆದಿದ್ದಾರೆ. ಈ ಚಿತ್ರದಲ್ಲಿ ತಾವು ಗಮನಿಸಬಹುದು, ಅವರು ಓಮದ ಮಧ್ಯದಲ್ಲಿರುವ ಚಕ್ರಗಳನ್ನ, ಅದು ಅನುಚಕ್ರ, ಪಶ್ಚಿಮ ಚಕ್ರ, ಶಿಖಾಚಕ್ರ, ಇಲ್ಲಿ ಸ್ವಲ್ಪ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇದೀರಾ ದಾಕ್ಷಾಯಿಣಿ ಅಕ್ಕ ಅವ್ರೆ? ಹುಡುಗನು ಕುರಿಗಳನ್ನು ದಾಕ್ಷಾಯಿಣಿ ಅಕ್ಕ ಇದ್ದೀರಾ? ಶರಣಾರ್ಥಿ ಅಪ್ಪರ ಇದ್ದೀನಿ. ಹಾ, ಈಗ ನಿಮ್ದು ಈ ಚಿತ್ರ ಇದೆಯಲ್ಲ ಅಕ್ಕ, ನೀವು ಬರ್ದಿದ್ದು ಕಾಣಿಸ್ತಾ ಇದೆಯಾ ನಿಮಗೆ? ಹೌದು ಹೌದು, ಕಾಣಿಸ್ತಾ ಇದೆ. ಇದು ಇದರಲ್ಲಿ ನೋಡಿ, ನಡುವಿನ ಎಲ್ಲಕ್ಕಿಂತ ಮಧ್ಯದಲ್ಲಿರೋದು ಅನುಚಕ್ರ ಅಲ್ವಾ? ಇದು ನೀವು ನೀಲಿ ಕಲರ್ ದಿಂದ ಮಾಡಿದ್ರಲ್ಲ, ಹಾ, ಅದು ಅನುಚಕ್ರ ಅಂತ ನಾನು ಇಟ್ಕೊಂಡಿದ್ದೀನಿ. ಅದರ ನಂತರ ಯಾವ್ದು ಬರುತ್ತೆ? ಪಶ್ಚಿಮ ಚಕ್ರ. ಅದಾದ ನಂತರ ಶಿಖಾಚಕ್ರ ಬರುತ್ತೆ. ಅದಾದ ನಂತರ ಬ್ರಹ್ಮಚಕ್ರ ಬರಬೇಕು. ಒಂದು ಸರ್ಕಲ್ ನಿಮ್ದು ಮಿಸ್ ಆಗ್ತಾ ಇದೆ ಅಲ್ಲಿ ಅಲ್ವಾ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಕ್ಕ? ದಾಕ್ಷಾಯಿಣಿ ಅಕ್ಕ ಇದ್ದೀರಾ? ಅದಕ್ಕೆ ನೀವು ಏನ್ ಮಾಡಿ, ಅದಕ್ಕೆ ನೀವು ನನಗೆ ಇನ್ನೊಮ್ಮೆ ಇದನ್ನ ಚೆನ್ನಾಗಿ ಇವೆಲ್ಲ ಬೇರೆ ಯಾವ್ದಾದ್ರು ಒಂದು ಬೇರೆ ಇದು ಲೈನ್ಸ್ ಇರೋ ಪೇಪರ್ ತಗೋಬೇಡಿ, ಬಿಳಿ ಹಾಳೆ ತಗೊಳ್ಳಿ. ಮತ್ ಇವೆಲ್ಲ ಅಕ್ಷರ ಇದು ಇದೆಯಲ್ಲ, ತಾರಕಾಕೃತಿ ಇದೆಲ್ಲ ಬರ್ದಿದ್ರಲ್ಲ, ಅದು ಪೆನ್ನಿನಿಂದ ಬರೀರಿ, ಪೆನ್ಸಿಲ್ ನಿಂದ ಬರ್ದಿದ್ರಿ ಅನ್ಸುತ್ತೆ. ಹೀಗಾಗಿ ನನಗೆ ಓದಕ್ ಆಗ್ತಾ ಇಲ್ಲ. ಇದನ್ನ ಇನ್ನೂ ಸ್ವಲ್ಪ ಇಂಪ್ರೂವೈಸ್ ಮಾಡಿ ತಾವು ಕಳಿಸಿದ್ರೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಅಮ್ಮ, ಇದಕ್ಕೆ ಕಳಿಸಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಆಯ್ತು, ನಿಮಗೂ ಕೂಡ ಥ್ಯಾಂಕ್ ಯು. ಈಗ ಕಿರಣ್ ಬೆಂಗಳೂರು. ಕಿರಣ್ ಇದೆಯೇನೋ? ಕಿರಣ್? ಶರಣು, ಈಗ ನೀನು ಏನ್ ಮಾಡಿದೀಯ ಅಂದ್ರೆ ಅನುಚಕ್ರ ಬಿಡಿಸಿದೀಯಾ, ಪಶ್ಚಿಮ ಚಕ್ರ ಇದೆ, ಮತ್ತೆ ನಂಗೆ ಶಿಖಾಚಕ್ರನು ತೆಗೆದಿದೀಯಾ, ಹಾಗೇನೆ ಬ್ರಹ್ಮಚಕ್ರ ಇದೆ, ಲಿಂಗಗಳನ್ನ ಬರ್ದಿದೀಯಾ. ಓಕೆ ಅಪ್ಪ, ಚೆನ್ನಾಗಿದೆ, ಅಡ್ಡಿ ಇಲ್ಲ. ಇದು ನಿನಗೆ ಅರ್ಥ ಆಗಿದೆ ಅಲ್ವಾ? ಇದು ಎಲ್ಲ ಪೂರ್ತಿ ಎಲ್ಲ ಹೋಮದ ವಿಸ್ತರಣೆ? ಅರ್ಥ ಆಗಿದೆ ಅಪ್ಪ ಅವ್ರೆ. ನನಗೆ ಟೈಮ್ ಇರ್ಲಿಲ್ಲ ಬರೆಯಕ್ಕೆ, ಹಾಗಾಗಿ ಅರ್ಜೆಂಟ್. ಅದೇ ಆದ್ರೂ ಚೆನ್ನಾಗಿ ಮಾಡಿದೀಯಾ, ಕಲರ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಇದೆಯಲ್ಲ, ಇಲ್ಲಿ ಒಂದ್ ಸ್ವಲ್ಪ ನೋಡ್ಕೊ. ಇದು ಓಂ ಬರೆಯುವಾಗ ಇದು ದಂಡಕಾಕೃತಿ ಇದೆಯಲ್ಲ, ನಿಂದು ಸರಿ ಬಂದಿಲ್ಲ ನೋಡಿಲಿ. ಈ ದಂಡಕಾಕೃತಿ ನೀನು ತಾರಕಾಕೃತಿ ಇಲ್ಲ, ಇದು ತಪ್ಪಾಗಿದೆ. ಕುಂಡಲಾಕೃತಿ ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ.
ಅರ್ಧಚಂದ್ರಾಕೃತಿ ಹೌದು. ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ. ದಂಡಕಾಕೃತಿ ಸ್ವಲ್ಪ ಇಲ್ಲಿ ಬರ್ಬೇಕಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೆ. ಅದನ್ನ ಹಾ, ಸ್ವಲ್ಪ ಚೇಂಜ್ ಹಾ. ಮಾಡ್ಕೋಕನೋ. ಓಕೆ, ಥ್ಯಾಂಕ್ ಯು. ಸರಿಯಪ್ಪ, ಆಯ್ತು ಆಯ್ತು. ಮಹಾದೇವ ಪ್ರಸಾದ ಇದ್ದೀರಾ? ಮಹಾದೇವ ಪ್ರಸಾದ್ ಯಾರು ಇದ್ದೀರಾ? ಇದೀವಿ ಅಪ್ಪ ಅವ್ರೆ. ತಮ್ಮೂರು ಅವರು ಅಣ್ಣ? ನಂಜನಗೂಡು ಅಪ್ಪ ಅವ್ರೆ, ನಂಜನಗೂಡು. ನಂಜನಗೂಡು. ಚೆನ್ನಾಗಿ ಬರ್ದಿದ್ದೀರಿ ಅಣ್ಣ, ನನಗಂತೂ ಹಿಡಿಸ್ತು. ಯಾಕಂದ್ರೆ ಇಲ್ಲಿ ಎಲ್ಲವನ್ನೂ ನೀವು ಕವರ್ ಮಾಡಿದ್ದೀರಾ. ತುಂಬಾ ಚೆನ್ನಾಗಿ ಬಂದಿದೆ. ಓನ್ಲಿ ಥಿಂಗ್ ಇಲ್ಲಿ ನೀವು ಇದು ಬರ್ದಿದ್ದೀರಲ್ಲ, ಬ್ರಹ್ಮಚಕ್ರ ಅದು ಬರ್ದಿದ್ದೀರಲ್ಲ, ಅದ್ರ ಹಿಂದೆ ಒಂದು ಕಲರ್ ಬ್ಯಾಕ್ ಗ್ರೌಂಡ್ ಮಾಡಿದಿರಲ್ಲ, ಅದು ಇನ್ನೂ ಸ್ವಲ್ಪ ಲೈಟ್ ಆಗಿ ಮಾಡಿದ್ರೆ ಈ ಚಕ್ರಗಳು ಇನ್ನೂ ಚೆನ್ನಾಗಿ ಕಾಣಿಸ್ತವೆ. ನೀವು ಬರ್ದಿರೋದು ಬ್ರಹ್ಮಚಕ್ರ, ದಂಡಕಾಕೃತಿ ಅದೆಲ್ಲ ಬರ್ದಿದ್ದೀರಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೆ ನನಗ್ ಲೈಕ್ ಆಯ್ತು. ಥ್ಯಾಂಕ್ ಯು ಅಣ್ಣ, ವೆರಿ ನೈಸ್. ಶರಣಾರ್ಥಿಗಳು. ನೀಲ ನಾಗಭೂಷಣ ಯಾರು ಇದ್ದೀರಾ? ನೀಲ ನಾಗಭೂಷಣ್ ತುಂಬಾ ಚೆನ್ನಾಗಿ. ನೀಲ ನಾಗಭೂಷಣ್ ತಾಯಿ ತಮ್ಮ ಊರು? ಬೇಲೂರು. ಬೇಲೂರು. ಚೆನ್ನಕೇಶವ ಅದೇ ಊರು ತಾನೆ? ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ. ಇಲ್ಲಿ ಅಕ್ಕ ನಿಮ್ದು ಎಲ್ಲ ತುಂಬಾ ಸುಂದರ ಬರ್ದಿದ್ದೀರಾ. ಇದು ಕೊಂಬಿದೆಯಲ್ಲ, ಅಂದ್ರೆ ಜ್ಯೋತಿರಾಕೃತಿ ನೋಡ್ತಾ ಇದೀರಲ್ಲ ಈ ಚಿತ್ರನ ನೀವು? ನೋಡ್ತಾ ಇದೀನಿ. ಇಲ್ಲಿ ಕೊಂಬು ಇಲ್ಲಿಂದ ಬರ್ಬೇಕು ನೋಡಿ, ಇಲ್ಲಿಂದ ಬರ್ಬೇಕು. ಅರ್ಥವಾಯ್ತಾ? ಈ ತಾರಕಾಕೃತಿಯ ಮೇಲಿಂದ ಇಲ್ಲಿಂದ ಮೇಲೆ ಹೇಳ್ಬೇಕದು. ಅರ್ಥವಾಯ್ತಲ್ಲ? ಉಳ್ಕಿದ್ದೆಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ನಿಮ್ಮ ಅಕ್ಷರಗಳು ತುಂಬಾ ಸೊಗಸಾಗಿವೆ, ಅಂದ್ರೆ ತಿಳಿಯೋ ಹಾಗೆ ಬರ್ದಿದ್ದೀರಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ನಾಗೇಂದ್ರಪ್ಪ ಇದ್ದೀರಾ ಅಣ್ಣ? ನಾಗೇಂದ್ರಪ್ಪ ಶರಣು ಅಣ್ಣ, ತುಂಬಾ ಚೆನ್ನಾಗಿ ಬರ್ದಿದ್ದೀರಣ್ಣ. ಐ ಶುಡ್ ಕಂಗ್ರಾಚುಲೇಟ್ ಯು. ತುಂಬಾ ಚೆನ್ನಾಗಿ ಬಂದಿದೆ ನಿಮ್ದು, ತುಂಬಾ ಚೆನ್ನಾಗಿ ಬರ್ತಿದ್ದೀರಿ. ಇದು ಇದಿದೆಯಲ್ಲ ಅಣ್ಣ, ಒಂದ್ ಸ್ವಲ್ಪ ಈ ಕೊಂಬು ಬಿಡುವ ಇದು ಇಲ್ಲಿಂದ ಬರ್ಬೇಕು ನೋಡಿ ಅಷ್ಟೇ. ಈ ಓಮ್ದಿದೆಯಲ್ಲ, ಇಲ್ಲಿಂದ ಸ್ವಲ್ಪ ಇದು ನೆತ್ತಿಯ ಮೇಲಿಂದ ತಗೊಂಡು ಹೀಗೆ ತಗೊಂಡ್ ಬನ್ನಿ. ಅದರ್ವೈಸ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕಂಗ್ರಾಚುಲೇಷನ್, ಥ್ಯಾಂಕ್ ಯು, ಧನ್ಯವಾದ್ರಿಪ್ಪ. ನಿರ್ಮಲಾ ಪಟ್ಟಣದ್ ಬಾದಾಮಿ ಇದ್ದೀರಾ? ಅದೇನ್ರಪ್ಪ. ಎಲ್ಲ ಚೆನ್ನಾಗಿ ಬಂದಿದೆ ಅಕ್ಕ, ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಒಳ್ಳೇದು. ಏನು ನನಗೆಲ್ಲೂ ಏನು ಇದು ಕಾಣಿಸ್ತಾ ಇಲ್ಲ. ಎಲ್ರು ಇಲ್ಲೇ ಈ ಇದನ್ನ ಕೊಂಬು ಕೊಡುವ ಜ್ಯೋತಿರಾಕೃತಿ ಇರೋದಿಲ್ಲ, ಅದು ಇಲ್ಲಿಂದ ತುದಿಯಿಂದ ಶುರು ಮಾಡಿ ಅಷ್ಟೇ ಸಾಕು. ಇಲ್ಲಿಂದ ನೋಡಿ, ಇಲ್ಲಿಂದ ಇದು ಒಳಗಿನ ಬೇಡ. ಇವು ಉಳ್ಕಿದ್ದೆಲ್ಲ ಚೆನ್ನಾಗಿದೆ ಅಕ್ಕ. ನಿಮ್ಗೆಲ್ಲ ಅರ್ಥ ಆಗಿದೆ ಅಲ್ಲ ಈ ಚಿತ್ರ? ಅರ್ಥ ಆಗಿದ್ರಪ್ಪ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ರಾಧಾ ನಿರಂಜನ್ ಇದ್ದೀರಾ ಅಕ್ಕ? ರಾಧಾ ನಿರಂಜನ್ ಬೆಂಗಳೂರು ಇಲ್ಲ ಅನ್ಸುತ್ತೆ. ಅವ್ರಿಗೆ ತುಂಬಾ ಧನ್ಯವಾದಗಳು. ಅವರು ಕೆಳಗೊಂದು ವಚನವನ್ನು ಕೊಟ್ಟಿದ್ದಾರೆ. ಅವರು ಹೇಳೋ ವಚನ ಏನಂದ್ರೆ, ಜ್ಯೋತಿ ಸ್ವರೂಪದಲ್ಲಿ ಮಹಾಲಿಂಗ ಹುಟ್ಟಿತ್ತು, ಪ್ರಣವದ ದರ್ಪಣಾಕಾರದಲ್ಲಿ ಪ್ರಸಾದ ಲಿಂಗ ಹುಟ್ಟಿತ್ತು, ಪ್ರಣವದ ಅರ್ಧಚಂದ್ರಾಕಾರದಲ್ಲಿ ಜಂಗಮಲಿಂಗ ಹುಟ್ಟಿತ್ತು, ಪ್ರಣವದ ಕುಂಡಲಾಕಾರದಲ್ಲಿ ಶಿವಲಿಂಗ ಹುಟ್ಟಿತ್ತು, ಪ್ರಣವದ ದಂಡಕ ಸ್ವರೂಪದಲ್ಲಿ ಗುರುಲಿಂಗ ಹುಟ್ಟಿತ್ತು, ಪ್ರಣವದ ತಾರಕ ಸ್ವರೂಪದಲ್ಲಿ ಆಚಾರಲಿಂಗ ಹುಟ್ಟಿತ್ತು. ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಾಲಸಂಗಯ್ಯನವರು ವಚನವನ್ನು ಸಹ ತಮ್ಮ ಚಿತ್ರದ ಕೆಳಗೆ ಬರೆದಿದ್ದಾರೆ. ಅವರಿಗೂ ಧನ್ಯವಾದಗಳು. ರೇಣುಕಾ ಚಿತ್ರದುರ್ಗ ಇದ್ದೀರಾ? ರೇಣುಕಾ ಚಿತ್ರದುರ್ಗ ಇಲ್ಲ ಅನ್ಸುತ್ತೆ, ಅವರಿಗೂ ಧನ್ಯವಾದಗಳು. ರೂಪಾ ಮಂಜುನಾಥ್ ಇದ್ದೀರಾ? ರೂಪಾ ಮಂಜುನಾಥ್ ಅವರು ಇಲ್ಲ ಅಂತ ಅನ್ಸುತ್ತೆ. ಸವಿತಾ ಬೆಂಗಳೂರು ಇದ್ದೀರಾ? ಸವಿತಾ ಬೆಂಗಳೂರು ಇದೀನ್ರಿ ಅಣ್ಣವ್ರು, ಇದೀನ್ರಿ. ಶರಣಾರ್ಥಿ. ಶರಣಾರ್ಥಿ ಅಕ್ಕ, ತುಂಬಾ ಚೆನ್ನಾಗಿ ಬಂದಿದೆ. ಕಂಗ್ರಾಚುಲೇಷನ್ಸ್, ಬಹಳ ಚೆನ್ನಾಗಿ ಬರ್ದಿದ್ದೀರಿ. ಅದೇ ಅವು ಎರಡು ತತ್ವಗಳ ಹಾಕ್ಬೇಕಾಗಿತ್ತಲ್ರಿ ಅಣ್ಣವ್ರು? ಹಾಕಿ ನಿಮ್ಗೆ ಇದನ್ನು ವಿಸ್ತರಣೆ ಮಾಡ್ತಾ ಹೋಗ್ಬೋದು ಹಾಗೇನೆ ಅಕ್ಕ. ನೀವು ಕೇಳಿದ್ರಲ್ಲ, ಇಲ್ಲೇ ಇದೆ, ನೀವು ಇಲ್ಲಿ ಇದಿದೆಯಲ್ಲ ಸ್ಪೇರ್ಸ್ ಇದೆಯಲ್ಲ, ಇಲ್ಲಿ ಬರ್ದಿದ್ದೀರಲ್ಲ, ಇಲ್ಲಿ ಅದನ್ನ ಹಾಕ್ಬಹುದು. ಇಲ್ಲಿ ಬ್ಯಾಕ ಕಡೆ ಎಲ್ಲ ಬೇರೆ ಎಲ್ಲ ಹಾಕಿದೀವಿ, ಅಲ್ಲೂ ಅದನ್ನ ಹಾಕಿದ್ರು ನಡೆಯುತ್ತೆ. ಹಾಕ್ಬಹುದು, ಆತ್ಮ ಮತ್ತು ಆಕಾಶ ತತ್ವ ಹಾಕ್ಬಹುದು. ಶಾಂತಾದೇವಿ ಧುಳಂಗೆ ಸೋಲಾಪುರ್ ಇದ್ದೀರಾ? ಶಾಂತಕ್ಕ ಇಲ್ಲ ಅನ್ಸುತ್ತೆ. ಸಿದ್ಧಲಿಂಗ್ ನಾಶಿಯನ್ನ ಇದ್ದೀರಾ? ಸಿದ್ಧಲಿಂಗನ್ನ ಹೌದ್ರಿ ಅಪ್ಪರ. ತುಂಬಾ ಚೆನ್ನಾಗಿ ಬಂದಿದೆ ಅಣ್ಣ, ಕಂಗ್ರಾಚುಲೇಷನ್. ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನೇ ಎಲ್ರಿಗೂ ಹೇಳ್ತಾ ಇದ್ದೆ, ಈ ಮೇಲಿನ ಕೊಂಬಿದೆಯಲ್ಲ, ಇಲ್ಲಿ ನೋಡಿ ನಾಶಿ ಅಣ್ಣ ಅವರು ಸಿದ್ಧಲಿಂಗನ್ನ ಇಲ್ಲಿಂದ ತಗೊಂತಾರೆ. ಇಲ್ಲಿಂದ ಬರ್ಬೇಕು, ಅದು ಇಲ್ಲಿಂದಾನೇ ಬರ್ಬೇಕು, ಇದ್ರ ತುದಿಯಿಂದ ಬರ್ಬೇಕು. ಮತ್ತೆ ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅನೇಕ ಕಲರ್ಗಳನ್ನ ಉಪಯೋಗಿಸಿ ಚಕ್ರಗಳನ್ನು ಸಹ ಚೆನ್ನಾಗಿ ಬರ್ದಿದ್ದಾರೆ.
ಬ್ರಹ್ಮಚಕ್ರ, ಶಿಖಾಚಕ್ರ, ಪಶ್ಚಿಮ ಚಕ್ರ, ಅನುಚಕ್ರ ಇಲ್ಲೇ ಒಳಗಡೆನೆ ಮುಗಿಸ್ಬಿಟ್ಟಿದ್ದಾರೆ ಅವರು. ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಇದ್ರದ್ದು ಇಡೀ ಅರ್ಥ ಆಗೋ ಹಾಗೆ ಅವ್ರು ಬರ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ ಸಿದ್ಲಿಂಗಣ್ಣ, ಥ್ಯಾಂಕ್ ಯು. ಸುರೇಶ್ ಮೈಸೂರು ಇದ್ದೀರಾ? ಸುರೇಶ್ HB ಮೈಸೂರು ಇಲ್ಲ ಅನ್ಸುತ್ತೆ. ಚೆನ್ನಾಗಿ ಬರ್ತಿದ್ದಾರೆ. ನಾಗಲಾಂಬಿಕಾ ಇದ್ದೀರಾ? ಚಿತ್ರದುರ್ಗ. ಶರಣು ಶರಣಾರ್ಥಿ ಅಪ್ಪಾಜಿ ಇದೀನ್ರಿ ಅಪ್ಪಾಜಿ. ಶರಣು ಹಾ, ಶರಣಾರ್ಥಿ. ನಾಗಲಾಂಬಿಕಾ ಅಕ್ಕ, ನೀವು ಇನ್ನೊಂದು ಚಿತ್ರ ತೆಗೆದು ಕಳಿಸ್ಬೇಕಮ್ಮ ನಮ್ಗೆ. ಸ್ವಲ್ಪ ಕಲರ್ ಪೆನ್ಸಿಲ್ಸ್ ಉಪಯೋಗಿಸಿ ಪ್ಲೀಸ್. ಮನೆಯಲ್ಲಿ ಅವ್ರ ಹತ್ರ ಇಸ್ಕೊಂಡು ನೀವು ಇದನ್ನೇ ಸ್ವಲ್ಪ ಕಲರ್ ಪೆನ್ಸಿಲ್ ನಿಂದ ತೆಗೆದು ಚೆನ್ನಾಗಿ ಬರೆದು ಕಳಿಸಿ ಅಮ್ಮ. ಹಾ, ಥ್ಯಾಂಕ್ ಯು. ಶರಣು ಶರಣಾರ್ಥಿ ಅಪ್ಪಾಜಿ. ಇಲ್ಲಿಗೆ ನಿಮ್ಮ ಚಿತ್ರದ ಒಂದು ಇವು ಮುಗೀತದೆ. ಈಗ ನಾವು ಮತ್ತೆ ಶಿವಯೋಗಕ್ಕೆ ಹೋಗೋಣ. ನಾವು ಶರಣರ ಶಿವಯೋಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನಿರಂತರವಾಗಿ. ಹೀಗಾಗಿ ಇದು ಚರ್ಚೆ ಹಾಗೇನೆ ಸಾಗ್ತಾ ಇದೆ. ಭಾಗ 6ರಲ್ಲಿ ನಾವೇನೇನ್ ನೋಡಿದೀವಿ ಅಂದ್ರೆ ಯೋಗಾಂಗ, ಭೋಗಾಂಗ, ತ್ಯಾಗಾಂಗ. ಅದರಲ್ಲಿ ಐಕ್ಯ ಶರ್ಮಸ್ಥಳ 2 ಯೋಗಾಂಗದಲ್ಲಿ ಇರ್ತಾ ಇದೆ. ಭೋಗಾಂಗದಲ್ಲಿ ಪ್ರಾಣಲಿಂಗಿ ಪ್ರಸಾದಿ ಸ್ಥಳ ಇರ್ತಾ ಇದೆ. ಮಾಹೇಶ್ವರ ಭಕ್ತ ಅದು ತ್ಯಾಗಾಂಗದಲ್ಲಿ, ಅಂದ್ರೆ ಭಕ್ತ ಸ್ಥಳ ಮಹೇಶ ಸ್ಥಳ ತ್ಯಾಗಾಂಗದಲ್ಲಿ ಇರ್ತಾ ಇದೆ ಅಂತನ ನೋಡಿದ್ದೀವಿ. ಈ ಪ್ರಾರ್ಥನೆಯನ್ನು ಸಹ ನಾವು ಹೋದ್ ಸಾರಿ ಅಂದ್ವಿ, ಯಾವ ಯಾವ ಚಕ್ರದಲ್ಲಿ ಯಾವ ಯಾವ ಲಿಂಗ ಇವೆ ಅನ್ನೋದನ್ನ ನೋಡಿದೀವಿ. ಆ ದಳಗಳು ಬರ್ತಾ ಇದೆ. ಈ ಕವಿತೆಯನ್ನ ಸಹ ನನಗೆ ಕೆಲವು ಜನ ತಾವು ಅಂದು ರೆಕಾರ್ಡ್ ಮಾಡಿ ನನಗೆ ಕಳಿಸಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ಹೋಮದ ವಿಸ್ತರಣೆಯನ್ನ ಈಗ ಹಲವಾರು ಜನ ಕಳಿಸಿದ್ದಾರೆ. ಉಳಿದವರು ಸ್ವಲ್ಪ ಪ್ರಯತ್ನ ಮಾಡಿ ಈ ಓಂ ವಿಸ್ತರಣೆ ಚಿತ್ರಗಳನ್ನ ಕಳಿಸಲು ಇನ್ನೊಮ್ಮೆ ನಾನು ಪ್ರಾರ್ಥನೆ ಮಾಡಿಕೊಳ್ತೀನಿ ತಮ್ಮ ಹತ್ರ. ಈಗ ಆ 6 ಆಕೃತಿಗಳು ಯಾವುವು? ಜ್ಯೋತಿರಾಕೃತಿ, ದರ್ಪಣಾಕೃತಿ, ಅರ್ಧಚಂದ್ರಾಕೃತಿ, ಕುಂಡಲಾಕೃತಿ, ದಂಡಕಾಕೃತಿ, ತಾರಕಾಕೃತಿ. ಜ್ಯೋತಿರಾಕೃತಿ ಅಂದ್ರೆ ಓಂ ನಿಷ್ಕಲ ತತ್ವದ ಕಲಾ ಸ್ವರೂಪವಾದ ಮಕಾರದಿಂದ ಈ 2 ಆಕೃತಿಗಳು ಉದಯಿಸಿ ಓಂಕಾರ ಬೀಜಾಕ್ಷರವಾಗ್ತಾ ಇದೆ. ದರ್ಪಣಾಕೃತಿಯಲ್ಲಿ ಯಕಾರವಿದೆ. ಹೀಗೆ ಹೋಗ್ಬೇಕು ನೀವು. ನ ಮ ಶಿವಾಯ, ನಕಾರ ತಾರಕಾಕೃತಿ, ಮಕಾರ ದಂಡಕಾಕೃತಿ, ಶಿಕಾರ ಕುಂಡಲಾಕೃತಿ, ವಾಕಾರ ಅರ್ಧಚಂದ್ರಾಕೃತಿ, ದರ್ಪಣಾಕೃತಿ ಅಂದ್ರೆ ಯಕಾರ ಅಂತ. ಹೀಗಾಗಿ ಚಿತ್ರದಲ್ಲಿ ತೋರಿಸುತ್ತಿರುವಂತೆ ಶೂನ್ಯ ಭಾಗದ ನಿಷ್ಕಲ ತತ್ವವು ನಿರಂಜನ ನಿಶೂನ್ಯಗಳನ್ನು ಸಹ ಒಳಗೊಂಡಿರುತ್ತದೆ. ಹೀಗಾಗಿ ನಿರಂಜನದಿಂದ ಜ್ಯೋತಿರಾಕೃತಿ, ದರ್ಪಣಾಕೃತಿ. ನಿರಂಜನ ಲಿಂಗ ಎಲ್ಲಿದೆ? ಬೇಗ ಹೇಳಿ. ಪಶ್ಚಿಮ ಚಕ್ರದಲ್ಲಿ. ಪಶ್ಚಿಮ ಚಕ್ರದಲ್ಲಿ ನಿರಂಜನ ಲಿಂಗ ಇದೆ. ನಿಶೂನ್ಯ ಲಿಂಗ ಎಲ್ಲಿದೆ? ಶಿಖಾಚಕ್ರದಲ್ಲಿ. ನಿಷ್ಕಲ ಲಿಂಗ ಎಲ್ಲಿದೆ? ಬ್ರಹ್ಮಚಕ್ರ. ಹೀಗಾಗಿ ಬ್ರಹ್ಮರಂಧ್ರ ಅಥವಾ ಬ್ರಹ್ಮಚಕ್ರ. ನಿರಂಜನ ಲಿಂಗದಿಂದ ಅಥವಾ ನಿರಂಜನದಿಂದ ಈ ಜ್ಯೋತಿರಾಕೃತಿ ದರ್ಪಣಾಕೃತಿ ಆಯಿತು. ನಿಶೂನ್ಯ ಲಿಂಗ ಶಿಖಾಚಕ್ರದಲ್ಲಿರುವ ನಿಶೂನ್ಯದಿಂದ ಅರ್ಧಚಂದ್ರಾಕೃತಿ ಕುಂಡಲಾಕೃತಿ ಆಯಿತು. ನಿಷ್ಕಲದಿಂದ ದಂಡಕಾಕೃತಿ ಮತ್ತು ತಾರಕಾಕೃತಿ ಆಯಿತು ಅಂತ. ಅದು ಓಮದ ವಿಸ್ತರಣೆಯ ಚಿತ್ರಗಳು ಹೇಗೆ ಎಲ್ಲಿಂದ ಬಂದವು ಅಂತ. ಹೀಗಾಗಿ ನಿರಂಜನ ತತ್ವದಿಂದ 2 ತತ್ವಗಳು ನಿರಾಕಾರ ತತ್ವಗಳು, ನಿಶೂನ್ಯದಿಂದ 2 ಮತ್ತೆ ತತ್ವಗಳು, ಅವಕ್ಕೆ ಸಾಕಾರ ನಿರಾಕಾರ ತತ್ವ ಅಂತಾರೆ. ನಿಷ್ಕಲದಿಂದ ಸಾಕಾರ ತತ್ವಗಳು. ನಿರಾಕಾರ ತತ್ವ ಅಂದ್ರೆ ಅವಕ್ಕೆ ಆಕಾರ ಇಲ್ಲ, ಅವುಗಳನ್ನು ನಾವು ಬರೀ ಗಣ್ಣಿನಿಂದ ನೋಡಲು ಬರೋಲ್ಲ. ಅದೇ ಆತ್ಮ ಮತ್ತು ಆಕಾಶ. ಸಾಕಾರ ನಿರಾಕಾರ ಅಂದಾಗ ಅಗ್ನಿಯ ಸಮೀಪ ಹೋದಾಗ ನಮಗೆ ಶಾಖ ಒಂದು ಅನುಭವವಾಗ್ತಾ ಇದೆ. ವಾಯು ತಂಪು ಗಾಳಿನೋ ಬಿಸಿ ಗಾಳಿನೋ ಅದು ನಮ್ಗೆ ಗೊತ್ತಾಗುತ್ತದೆ. ಹೀಗಾಗಿ ಆದ್ರೆ ನೋಡೋಕ್ಕಾಗುತ್ತಾ ವಾಯುನ? ಆಗೋಲ್ಲ. ಅದಕ್ಕೆ ಸಾಕಾರ ನಿರಾಕಾರ ತತ್ವ ಅಂದ್ರು. ಮುಂದೆ ನಿಷ್ಕಲ ಲಿಂಗದಿಂದ ಸಾಕಾರ ತತ್ವಗಳು ಪೃಥ್ವಿ ಮತ್ತು ಜಲ, ಇವೆರಡನ್ನು ನಾವು ಸ್ಪರ್ಶಿಸಬಹುದು. ಅದರ ಮೇಲೆ ನಾವು ಅದು ಅನುಭವ ಆಗುತ್ತೆ. ಹೀಗಾಗಿ ವಿಕಸನ ಕ್ರಮ 2 ಇಲ್ಲಿ ಮುಗಿತಾ ಇದೆ ನೋಡಿ. ಈ ಓಂ ಅಕ್ಷರದ ವಿಸ್ತರಣೆಯೇ ವಿಕಸನ ಕ್ರಮ 2. ಯಾರಾದ್ರೂ ಓದ್ತೀರಾ ಇದನ್ನ? ಇದನ್ನ ಚೆನ್ನಾಗಿದೆ, ಓದಿ. ಒಬ್ರು ಮೈಕ್ ಆನ್ ಮಾಡಿಕೊಂಡು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಕಸನ ಕ್ರಮ 2. ನಿಷ್ಕಲಲಿಂಗ ಇಷ್ಟಲಿಂಗ, ನಿಶೂನ್ಯಲಿಂಗ ಪ್ರಾಣಲಿಂಗ, ನಿರಂಜನಲಿಂಗ ಭಾವಲಿಂಗ, ತಾರಕಾಕೃತಿ ದಂಡಾಕೃತಿ, ನಿಶೂನ್ಯಲಿಂಗದಲ್ಲಿ ಕುಂಡಲಾಕೃತಿ ಅರ್ಧಚಂದ್ರಾಕೃತಿ, ನಿರಂಜನಲಿಂಗದಲ್ಲಿ ದರ್ಪಣಾಕೃತಿ ಜ್ಯೋತಿರಾಕೃತಿ, ನಿಷ್ಕಲಲಿಂಗದಲ್ಲಿ ಬ್ರಹ್ಮಚಕ್ರ ತ್ಯಾಗಾಂಗ, ನಿಶೂನ್ಯಲಿಂಗದಲ್ಲಿ ಶಿಖಾಚಕ್ರ ಭೋಗಾಂಗ, ನಿರಂಜನಲಿಂಗದಲ್ಲಿ ಪಶ್ಚಿಮ ಚಕ್ರ ಯೋಗಾಂಗ, ನಿಷ್ಕಲಲಿಂಗದಲ್ಲಿ ನಾದ ಅಕಾರ ಪ್ರಣವ, ನಿಶೂನ್ಯಲಿಂಗದಲ್ಲಿ ಬಿಂದು ಉಕಾರ ಪ್ರಣವ,
ನಿರಂಜನ ಲಿಂಗದಲ್ಲಿ ಕಲೆ ಮಕಾರ ಪ್ರಣವ, ನಿಷ್ಕಲ ಲಿಂಗದಲ್ಲಿ ಬಕಾರ ಪ್ರಣವ, ನಿಶೂನ್ಯ ಲಿಂಗದಲ್ಲಿ ಕ್ಷಕಾರ ಪ್ರಣವ, ನಿರಂಜನ ಲಿಂಗದಲ್ಲಿ ಹಕಾರ ಪ್ರಣವ. ನಿಷ್ಕಲ ಲಿಂಗದಲ್ಲಿ ಸಾಕಾರ ತತ್ವಗಳು, ನಿಶೂನ್ಯ ಲಿಂಗದಲ್ಲಿ ಸಾಕಾರ ನಿರಾಕಾರ ತತ್ವಗಳು. ಯಾವ ಸಾಕಾರ ತತ್ವಗಳು ಯಾವುವು ಹೇಳಿ ಅಕ್ಕ ಸವಿತಾಕ? ಸಾಕಾರ ತತ್ವಗಳು ಪೃಥ್ವಿ, ಅಪ್ಪು, ತೇಜ. ಆಯ್ತು. ಪೃಥ್ವಿ, ಅಪ್ಪು ಸಾಕಾರ ತತ್ವ. ಸಾಕಾರ ನಿರಾಕಾರದಲ್ಲಿ ವಾಯು ಮತ್ತೆ ಇದು ಅಗ್ನಿ ವಾಯು. ನಿರಾಕಾರ ತತ್ವದಲ್ಲಿ ಆತ್ಮ ಆಕಾಶ. ಆಯ್ತು, ಮುಂದೆ ಹೋಗಿ. ನಿರಂಜನ ಲಿಂಗದಲ್ಲಿ ನಿರಾಕಾರ ತತ್ವಗಳು. ನಿಷ್ಕಲ ಲಿಂಗದಲ್ಲಿ ಸ್ಥೂಲ ಶರೀರ, ನಿಶೂನ್ಯ ಲಿಂಗದಲ್ಲಿ ಸೂಕ್ಷ್ಮ ಶರೀರ, ನಿರಂಜನ ಲಿಂಗದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಶರೀರ. ಶರಣಾರ್ಥಿ. ಶರಣು ಅಕ್ಕ. ಈಗ ನಾವು ವಿಕಸನ ಕ್ರಮ 3ಕ್ಕೆ ಹೋಗೋಣ. ಯಾಕೆಂದ್ರೆ ಇದನ್ನ ಈಗಾಗ್ಲೇ ನಾವು ಮಾಡಿಬಿಟ್ಟಿದೀವಿ. ವಿಕಸನ ಕ್ರಮ 3 ಯಾರಾದ್ರೂ ಓದಿ, ಸ್ವಲ್ಪ ಬೇರೆ ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತತ್ವ ಆತ್ಮ ಆಕಾಶ ವಾಯು ಅಗ್ನಿ. ಅಂಗದಲ್ಲಿ ಚಕ್ರ, ಅಂಗ ಮತ್ತು ಐಕ್ಯಾಂಗ ಶರಣ ಪ್ರಾಣಲಿಂಗಿ ಪ್ರಸಾದಿ ಮಹೇಶ ಭಕ್ತ. ಮತ್ತು ಚಕ್ರ ಆಗ್ನೇಯ ಚಕ್ರ, ವಿಶುದ್ಧಿ ಚಕ್ರ, ಅನಾಥ ಚಕ್ರ, ಮಣಿಪುರಕ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಆಧಾರ ಚಕ್ರ. ಮಹಾಲಿಂಗ ಇದು ಐಕ್ಯಾಂಗ ಲಿಂಗ ಅಂದ್ರೆ ಲಿಂಗ, ಮಹಾಲಿಂಗ, ಪ್ರಸಾದ ಲಿಂಗ, ಜಂಗಮ ಲಿಂಗ. ಮಹಾಲಿಂಗ ಎಲ್ಲಿದೆ ಅಕ್ಕ? ಮಹಾಲಿಂಗ ಎಲ್ಲಿದೆ? ಮಹಾಲಿಂಗ ಅಲ್ಲಿ ಆಗ್ನೇಯ ಚಕ್ರದಲ್ಲಿ, ಅದೇ ಮುಂದೆ ಹೋಗಿ. ಗುರುಲಿಂಗ ಮತ್ತು ಆಚಾರಲಿಂಗ. ಶಾಂತ್ಯಾತೀತೋತ್ತರ ಶಾಂತ್ಯಾತೀತ, ಶಾಂತಿ ಕಲೆ, ವಿದ್ಯಾಕಲೆ, ಪ್ರತಿಷ್ಠಾ ಕಲೆ, ನಿವೃತ್ತಿ ಕಲೆ. ಮತ್ತು ಜ್ಯೋತಿ ಆಕೃತಿ, ದರ್ಪಣಾಕೃತಿ, ಅರ್ಧಚಂದ್ರಾಕೃತಿ, ಕುಂಡಲಾಕೃತಿ, ದಂಡಕಾಕೃತಿ, ತಾರಕಾಕೃತಿ. ಶಕ್ತಿ ಅಂದ್ರೆ ಶಕ್ತಿ, ಚಿಚ್ಚಕ್ತಿ, ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಮತ್ತು ಭಕ್ತಿ, ಸಮರಸ ಭಕ್ತಿ, ಆನಂದ ಭಕ್ತಿ, ಅನುಭವ ಭಕ್ತಿ, ಅವಧಾನ ಭಕ್ತಿ, ನಿಷ್ಠಾ ಭಕ್ತಿ, ಶ್ರದ್ಧಾ ಭಕ್ತಿ. ಪ್ರಣವ ಓಂಕಾರ ಪ್ರಣವ, ಯಕಾರ ವಕಾರ ಪ್ರಣವ, ಶಿಕಾರ ಪ್ರಣವ, ಮಕಾರ ಪ್ರಣವ ಮತ್ತು ನಕಾರ ಪ್ರಣವ. ಶರಣಾರ್ಥಿ. ಇದು ವಿಕಸನ ಕ್ರಮ 3. ಈಗಾಗ್ಲೇ ನಿಮಗೆ ಈ ಅಂಗಗಳು ಯಾವುವು ಅಂದ್ರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇದು ಗೊತ್ತಿದೆ. ಚಕ್ರಗಳು ಯಾವಿವೆ? ಭಕ್ತ ಸ್ಥಳದಲ್ಲಿ ಆಧಾರ ಚಕ್ರ ಇದೆ, ಅಲ್ಲಿ ಇರೋ ಲಿಂಗ ಆಚಾರ ಲಿಂಗ. ಬೇರೆಯವರು ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ. ಆಧಾರ ಚಕ್ರ ಆಚಾರ ಲಿಂಗವಿದೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗ ಇದೆ. ಮಣಿಪೂರಕ ಚಕ್ರದಲ್ಲಿ ಶಿವಲಿಂಗ ಇದೆ. ಈ ಎಲ್ಲ ಲಿಂಗಗಳನ್ನ ನೋಡಿದಿರಿ. ಕಲೆಗಳು ಅಷ್ಟೇ. ನಿವೃತ್ತಿ ಕಲೆ ಅಂದ್ರೆ ಏನು? ಯಾರು ಹೇಳ್ತೀರಾ? ನಿವೃತ್ತಿ ಕಲೆ ಅಂದ್ರೆ ಏನು? ಕಳೆದುಕೊಳ್ಳುವುದು. ನಮ್ಮ ಅವಗುಣಗಳನ್ನ ಕಳೆದುಕೊಳ್ಳೋದು. ಪ್ರತಿಷ್ಠಾ ಕಲೆ ಅಂತ ಹೇಳಿದೀವಿ, ವಿದ್ಯಾಕಲೆ ಹೇಳಿದೀವಿ, ಶಾಂತಿ ಕಲೆ, ಶಾಂತ್ಯಾತೀತರಾಗಿದೆ. ಎಲ್ರು ನೀವು ಈಗ ಈ ಓಮದ ವಿಸ್ತರಣೆಯ ಚಿತ್ರಗಳನ್ನು ಬರೆದು ಕಳಿಸಿದ್ದೀರಾ. ತಾರಕಾಕೃತಿ ಅಂದ್ರೆ ಏನು, ದಂಡಕಾಕೃತಿ ಅಂದ್ರೆ ಏನು, ಕುಂಡಲಾಕೃತಿ, ಅರ್ಧಚಂದ್ರಾಕೃತಿ, ದರ್ಪಣಾಕೃತಿ, ಜ್ಯೋತಿರಾಕೃತಿ, ಅಲ್ಲಿ ಯಾವ ಸ್ಥಳಗಳಿವೆ, ಅಲ್ಲಿ ಯಾವ ತತ್ವಗಳಿವೆ, ಅಲ್ಲಿ ಯಾವ ಸ್ಥಳಗಳಿವೆ, ಎಲ್ಲವನ್ನು ನೀವು ನೋಡಿದಿರಿ. ಹಾಗೇನೆ ಸಿಗುವ ಶಕ್ತಿಗಳು ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ. ಕೊನೆಗೆ ಐಕ್ಯ ಸ್ಥಳಕ್ಕೆ ಹೋದಾಗ ಆ ಚಿಚ್ಛಕ್ತಿ ಸಹ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಯಾವ ತರಹದ ಭಕ್ತಿ ನಮಗೆ ಇರಬೇಕು ಅಂದರೆ ಭಕ್ತ ಸ್ಥಳದಲ್ಲಿ ಶ್ರದ್ಧೆಯ ಭಕ್ತಿ, ಅಪಾರವಾದ ಶ್ರದ್ಧೆ ಇರಬೇಕಾಗುತ್ತೆ. ಸ್ವಲ್ಪ ಒಂದು ಸ್ಟೇಜ್ ಮೇಲೆ ಹೋದ್ರೆ, ಒಂದು ಮೆಟ್ಟಿಲ ಮೇಲೆ ಏರಿದ್ರೆ ಮಹೇಶ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ಅದೇ ಶ್ರದ್ಧೆಯಲ್ಲಿ ನಿಷ್ಠೆಯಾಗಬೇಕು. ಈ ಪ್ರಸಾದಿ ಸ್ಥಳಕ್ಕೆ ಹೋದಾಗ ನಾವು ಸಾವಧಾನವಾಗಿರಬೇಕು, ಅತ್ಯಂತ ಸಾವಧಾನವಾಗಿರಬೇಕು. ಅದೇ ಅವಧಾನ ಭಕ್ತಿ. ಮಾತನಾಡುವಾಗೂ ಸಹ ಗಡಿಬಿಡಿಯಿಂದ ಮಾತನಾಡಬಾರದು. ಆಲೋಚಿಸಿ ನಿಧಾನವಾಗಿ ಅರ್ಥ ಮಾಡಿಕೊಂಡು, ಶಬ್ದಗಳನ್ನು ಅರ್ಥ ಮಾಡಿಕೊಂಡು ನಿಧಾನವಾಗಿ, ಅತ್ಯಂತ ಕಡಿಮೆ ಸ್ವರದಲ್ಲಿ, ಜೋರು ಧ್ವನಿಯಲ್ಲಿ ಅಲ್ಲ, ನಿಧಾನವಾಗಿ, ಸಾವಕಾಶವಾಗಿ, ಶಾಂತವಾಗಿ
ನೀವು ಮಾತನಾಡುತ್ತಾ ಇದ್ರೆ ಅದು ಅವಧಾನ ಭಕ್ತಿಯಲ್ಲಿ ನೀವಿದ್ದೀರಾ ಅನ್ನೋದನ್ನ ಸೂಚಿಸ್ತಾ ಇದೆ. ಮುಂದೆ ನೀವು ಪ್ರಾಣಲಿಂಗಿ ಸ್ಥಳದಲ್ಲಿ ಹೋದಾಗ ಅನುಭವ ಭಕ್ತಿ ಬರ್ತಾ ಇದೆ. ಅನುಭವ ಭಕ್ತಿ ಅಂದ್ರೆ ಏನು? ನಾವು ಇಲ್ಲಿ ಎಷ್ಟೊಂದು ಜನ ಈಗ ಕೂಡಿದೀವಿ ಏಕೆಂದ್ರೆ ಏನಾದ್ರೂ ಈ ಶಿವಾನುಭವದಿಂದ ನಮಗೆ ಸಿಗುತ್ತೆ, ನನ್ನ ಭಕ್ತಿಯಲ್ಲಿ ಆ ಅನುಭವದ ಜ್ಞಾನದಿಂದ ನನ್ನ ಭಕ್ತಿ ವೃದ್ಧಿಯಾಗುತ್ತೆ ಅಂತ ಒಂದೇ ಒಂದು ಸದುದ್ದೇಶದಿಂದ ನಾವಿಲ್ಲಿ ಬಂದಿದೀವಲ್ಲ, ಅದಕ್ಕೆ ಅನುಭವ ಭಕ್ತಿ ಅಂತಾರೆ. ಶ್ರದ್ಧೆ, ನಿಷ್ಠೆ, ಸಾವಧಾನ, ಅನುಭವ ಎಲ್ಲವೂ ಆದಾಗ ದಿನನಿತ್ಯ ನಾವು ಪೂಜೆ ಮಾಡಿಕೊಳ್ಳುವಾಗ ಮತ್ತು ದಿನನಿತ್ಯದ ಒಂದು ಜೀವನದಲ್ಲಿ ನಮಗೆ ಒಂದು ಶಿವಾನಂದದ ಅನುಭವ ಆಗ್ತಾ ಇದೆ. ನಮಗೆ ಕೋಪ, ನಿಷ್ಠೂರತೆ, ಬಿರುಸು ಮಾತನಾಡೋದು, ವಾಗ್ವಾದದಲ್ಲಿ ಇಳಿಯೋದು, ಇವುಗಳಿಂದ ಆದಷ್ಟು ಮುಕ್ತಿ ಸಿಗಲು ಆರಂಭವಾಗ್ತಾ ಇದೆ. ಅದೇ ಏಕೆಂದ್ರೆ ಆ ಓಂ ಅಂತ ಏನಿದೆಯಲ್ಲ, ಅದು ಈ ನಾದಮಯ ಈ ಲೋಕವೆಲ್ಲ ಅಂದ್ರೆ ಆ ಓಂ ಇಡೀ ಜಗತ್ತನ್ನೆಲ್ಲ ಆವರಿಸುತ್ತದೆ. ಆದರೆ ಅದು ನಮ್ಮ ಸಮೀಪ ಬರ್ಬೇಕಂದ್ರೆ ನಾವು ಈ ಶಿವಯೋಗಿ ಆಗ್ಬೇಕಾಗ್ತಾ ಇದೆ. ಆ ಶಿವಾನಂದ ಭಕ್ತಿಯಲ್ಲಿರುವಾಗ ನೀವು ಯಾವಾಗಲೂ ಆನಂದದಲ್ಲಿಯೇ ಇರ್ತೀರಾ. ಬೇರೆ ಯಾರು ನಿಮ್ಮ ಮೇಲೆ ನಿಯಂತ್ರಣ ಮಾಡಿ ನಿಮ್ಮನ್ನು ದುಃಖಕ್ಕೆ ಈಡು ಮಾಡೋದು, ನಿಮ್ಮನ್ನು ಅಳಿಸೋದು, ನಿಮಗೆ ನೋವು ಮಾಡಿ ಏನಾದ್ರೂ ಅನ್ನೋದು, ನಿಮ್ಮನ್ನು ಮತ್ತಷ್ಟು ದುಃಖಕ್ಕೆ ಮಾಡೋದು ಇದೆಲ್ಲ ಆಗೋಲ್ಲ. ಏಕೆಂದ್ರೆ ಅದು ನಿಮ್ಮ ಮೇಲೆ ಯಾವ ಪ್ರಭಾವವನ್ನು ಬೀರೋದಿಲ್ಲ. ಏಕೆಂದ್ರೆ ನೀವು ಆ ಶಿವಾನಂದ ಭಕ್ತಿಯಲ್ಲಿ ಇರ್ತೀರಾ. ನಿಮ್ಮ ಒಳಗೆ ಇತರರ ಭಾವನೆಗಳು, ಉಕ್ತಿಗಳು ಒಳಗೆ ಪ್ರವೇಶ ಮಾಡಲು ಈ ಶಿವಾನಂದ ಭಕ್ತಿ ಬಿಡುವುದಿಲ್ಲ. ಹೀಗಾಗಿ ನೀವು ಆ ಶಿವಾನಂದ ಭಕ್ತಿಯಲ್ಲಿ ಇರ್ತೀರಾ. ಸಮರಸ ಭಕ್ತಿ ಅನ್ನೋದು ಕೊನೆಯ ಸ್ಥಳ, ಐಕ್ಯ ಸ್ಥಳ. ಸಮರಸ ಅಂದ್ರೆ ಈಗಾಗ್ಲೇ ನೀವು ಶಿವನ ಜೊತೆ, ಆ ಲಿಂಗದ ಜೊತೆ ಲಿಂಗಾಂಗ ಸಾಮರಸ್ಯದಲ್ಲಿ ಬೆರೆತು ಹೋಗ್ಬಿಟ್ಟಿದ್ದೀರಾ. ಸಾಮರಸ್ಯದಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿ ಬಿಟ್ಟಿದ್ದೀರಾ. ಅದು ಕೊನೆಯಲ್ಲಿ ಬರುವಂತ ಐಕ್ಯ ಸ್ಥಳವಾಗಿದೆ. ಅಲ್ಲಿ ಅಕ್ಷರಗಳನ್ನ ನೋಡಿದಿರಿ ನೀವು, ನಕಾರ, ಮಕಾರ, ಸಿಕಾರ, ವಾಕಾರ, ಯಕಾರ, ಓಂಕಾರ. ಇದೇ ವಿಕಸನ ಕ್ರಮ ಮೂರಾಗ್ತಾ ಇದೆ. ಇವತ್ತು ನಾವು 7ನೇ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ನಾನೀಗ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ವಿವರವಾಗಿ ಹೇಳಿದೆ. ಇದನ್ನ ಚಿತ್ರದ ಮುಖಾಂತರ ನೀವು ನೋಡೋದಾದ್ರೆ ಇಲ್ಲಿ ನೋಡಿ, ಈ ಚಿತ್ರ ಮಧ್ಯೆ ಇದೆಯಲ್ಲ, ಇದು ಅನುಚಕ್ರ. ಅದರ ಹೊರಗೆ ಇರುವ ನಿರಂಜನ ಪಶ್ಚಿಮ ಚಕ್ರ, ಅದರ ಹೊರಗೆ ಇರುವ ಶಿಖಾಚಕ್ರ, ಅಲ್ಲಿ ನಿಶೂನ್ಯ ಲಿಂಗವಿದೆ. ಅದರ ಹೊರಗೆ ಅಲ್ಲಿ ಏನಿದೆ, ಬ್ರಹ್ಮಚಕ್ರವಿದೆ. ಅಲ್ಲಿ ನಿಷ್ಕಲ ಲಿಂಗವಿದೆ. ನಿಷ್ಕಲ ಲಿಂಗವೇ ಇಷ್ಟಲಿಂಗವಾಗಿದೆ ಅನ್ನೋದನ್ನ ಸಹ ನಾವು ನಿಮಗೆ ಹೇಳಿದ್ದೀವಿ. ಈಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಹಾಗೇನೆ ಕೆಳಗೆ ಬಂದ ನಂತರ ಆಜ್ಞಾಚಕ್ರ, ಅದು 2 ಹುಬ್ಬುಗಳ ನಡುವೆ, 2 ಕಣ್ಣುಗಳ ನಡುವೆ, ಹಣೆಯ ಮೇಲೆ, ಲಲಾಟದ ಮೇಲೆ ಇರ್ತಾ ಇದೆ. ಆ ಆಜ್ಞಾಚಕ್ರದಲ್ಲಿ ಯಾವ ಲಿಂಗವಿದೆ? ಮಹಾಲಿಂಗ. ಅಲ್ಲಿರುವ ತತ್ವ ಆತ್ಮತತ್ವ, ಅಲ್ಲಿರುವ ಅಂಗ ಐಕ್ಯ ಅಂಗ. ಆಜ್ಞಾಚಕ್ರ ಮಹಾಲಿಂಗ, ಅಲ್ಲಿ ಇರೋ ತತ್ವ ಆತ್ಮತತ್ವ. ಹಾಗೇನೆ ಈ ಕಡೆ ನೋಡಿದ್ರೆ ನೀವು ಅದರದ್ದು ಜ್ಯೋತಿರಾಕೃತಿ, ಶಾಂತ್ಯಾತಿತ್ವದ ಕಲೆ. ಏಕೆಂದ್ರೆ ಐಕ್ಯ ಸ್ಥಳ ಇದು. ಚಿತ್ಶಕ್ತಿಯಲ್ಲಿದೆ, ಸಮರಸ ಭಕ್ತಿ ಇದೆ, ಓಂಕಾರ ಪ್ರಣವ ಅಲ್ಲಿ ಬರ್ತಾ ಇದೆ. ಸ್ವಲ್ಪ ಕೆಳಗೆ ಹೋದ್ರೆ ವಿಶುದ್ಧಿ ಚಕ್ರ ಬರ್ತಾ ಇದೆ. ನಮ್ಮ ಕತ್ತಲ್ಲಿ ಇರುವಂತ ಥೈರಾಯ್ಡ್ ಗ್ಲ್ಯಾಂಡ್ ಬರುತ್ತಲ್ಲ, ಅಲ್ಲಿ ವಿಶುದ್ಧಿ ಚಕ್ರವಿದೆ. ಅಲ್ಲಿ ಆಕಾಶ ತತ್ವ ಇದೆ. ಅಂಗ ಶರಣವಾದರೆ ಪ್ರಸಾದ ಲಿಂಗ ಅಲ್ಲಿ ಇರ್ತಾ ಇದೆ. ಅಲ್ಲಿ ಇರೋ ಕಲೆ ಶಾಂತ್ಯಾತೀತ ಕಲೆ, ದರ್ಪಣಾಕೃತಿ, ಪರಾಶಕ್ತಿ, ಆನಂದ ಭಕ್ತಿ, ಯಕಾರ ಪ್ರಣವ. ಆಗಲೇ ಏನು ಕೋಷ್ಟಕದಲ್ಲಿ ಇತ್ತಲ್ಲ, ಅದನ್ನೇ ಇಲ್ಲಿ ಬರೆದಿದ್ದಾರೆ. ವಾಯು ತತ್ವ ಎಲ್ಲಿದೆ? ಅನಾಹತ ಚಕ್ರದಲ್ಲಿ. ಅಲ್ಲಿ ಪ್ರಾಣಲಿಂಗಿ ಆಗಿ ಅಂಗ ಇದೆ, ಲಿಂಗವಾಗಿ ಜಂಗಮ ಲಿಂಗ ಇದೆ. ಅಲ್ಲಿ ಶಾಂತಿ ಕಲೆ ಇದೆ, ಅರ್ಧಚಂದ್ರಾಕೃತಿ ಇದೆ, ಆದಿಶಕ್ತಿ ಇದೆ, ಅನುಭವ ಭಕ್ತಿ ಇದೆ, ವಾಕಾರ ಪ್ರಣವ ಇದೆ. ಮುಂದೆ ಅಗ್ನಿ ತತ್ವವಿರುವುದು ಮಣಿಪೂರಕ ಚಕ್ರದಲ್ಲಿ. ಅಲ್ಲಿ ಅಂಗ ಪ್ರಸಾದಿಯಾಗಿದೆ, ಇರೋ ಲಿಂಗ ಶಿವಲಿಂಗ. ಅಲ್ಲಿ ವಿದ್ಯಾಕಲೆ ಇದೆ, ಕುಂಡಲಾಕೃತಿ ಇದೆ, ಇಚ್ಛಾಶಕ್ತಿ ಇದೆ, ಅವಧಾನ ಭಕ್ತಿ ಇದೆ. ಅಲ್ಲಿಯ ಪ್ರಣವ ಶಿಖರವಾಗಿದೆ. ಮುಂದೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಅಪ್ಪು ತತ್ವ, ಜಲತತ್ವ. ಅಲ್ಲಿಯ ಅಂಗ ಮಹೇಶ, ಅಲ್ಲಿ ಇರೋ ಲಿಂಗ ಗುರುಲಿಂಗವಾಗಿದೆ. ಈ ಕಡೆ ನೋಡಿದರೆ ಅಲ್ಲಿ ಪ್ರತಿಷ್ಠಾಕಲೆ, ದಂಡಕಾಕೃತಿ, ಜ್ಞಾನಶಕ್ತಿ, ನಿಷ್ಠಾಭಕ್ತಿ, ಮಕಾರ ಪ್ರಣವ ಇರ್ತಾ ಇದೆ. ಕೊನೆಯಲ್ಲಿ ಆಧಾರ ಚಕ್ರದಲ್ಲಿ ಪೃಥ್ವಿ ತತ್ವವಿದೆ. ಅಂಗ ಭಕ್ತವಾಗಿದೆ, ಲಿಂಗ ಆಚಾರ ಲಿಂಗವಾಗಿದೆ. ಅಲ್ಲಿ ನಿವೃತ್ತಿ ಕಲೆ, ತಾರಕಾಕೃತಿ, ಕ್ರಿಯಾಶಕ್ತಿ, ಶ್ರದ್ಧಾಭಕ್ತಿ, ವಕಾರ ಪ್ರಣವವಾಗಿದೆ. ಈಗ ಈ 3 ಅರ್ಥ ಮಾಡ್ಕೋಬೇಕು. ಶೂನ್ಯದ ನಿರಂಜನ ಪಶ್ಚಿಮ ಚಕ್ರದಲ್ಲಿ
ಇರೋದಂತ ಅದು ಶೂನ್ಯದ ಅತಿ ಸೂಕ್ಷ್ಮ ಭಾಗದಿಂದ ನಿರಾಕಾರ ತತ್ವಗಳು. ನಿರಾಕಾರ ತತ್ವಗಳು ಯಾವುವು? ನಿರಾಕಾರ ವಾಯು ಮತ್ತು ತತ್ವಗಳು ಅಲ್ಲ, ವಾಯು ಆತ್ಮ ಮತ್ತು ಆಕಾಶ. ಆತ್ಮ ಮತ್ತು ಅಲ್ಲ, ಆಕಾಶ. ಆತ್ಮ ಆಕಾಶ. ಆತ್ಮ ಮತ್ತು ಆಕಾಶ ನೆನ್ಪಿಟ್ಕೋಬೇಕು. ಮತ್ತೆ ಶೂನ್ಯದ ಸೂಕ್ಷ್ಮ ಭಾಗದಿಂದ ನಿರಾಕಾರ ಸಾಕಾರ ಯಾವುವು? ಅಗ್ನಿ ತತ್ವ, ವಾಯು ತತ್ವ. ಹಾ. ಶೂನ್ಯದ ಸ್ಥೂಲ ಭಾಗದಿಂದ ಸಾಕಾರ ತತ್ವಗಳು ಯಾವುವು? ಪೃಥ್ವಿ ತತ್ವ, ಅಪ್ಪು ತತ್ವ. ಹಾ, ಹೀಗೆ ನೆನಪಿಟ್ಕೋಬೇಕು. ನಿಷ್ಕಲ ಲಿಂಗದಿಂದ ಶೂನ್ಯದ ಸಾಕಾರ ತತ್ವಗಳು, ನಿರಂಜನ ಪಶ್ಚಿಮ ಚಕ್ರದಿಂದ ನಿರಾಕಾರ ತತ್ವಗಳು, ಶಿಖಾಚಕ್ರದ ನಿಶೂನ್ಯ ತತ್ವದಿಂದ ನಿರಾಕಾರ ಸಾಕಾರ ತತ್ವಗಳು ಉತ್ಪನ್ನವಾಗುತ್ತವೆ ಅನ್ನೋದನ್ನ ಈ ವಿಕಸನ ಕ್ರಮ 3 ಹೇಳ್ತಾ ಇವೆ. ಅದನ್ನೇ ನಾನು ಬರೆದಿದ್ದೀನಿ. ನೀವು ಈಗೇನು ಉತ್ತರಗಳನ್ನು ಹೇಳಿದ್ರಲ್ಲ ಅದೇ ಇಲ್ಲಿದೆ. ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮ ಭಾಗವಾದ ನಿರಂಜನದಿಂದ, ಅಂದರೆ ಪಶ್ಚಿಮ ಚಕ್ರದಿಂದ ಆತ್ಮತತ್ವ ಮತ್ತು ಆಕಾಶ ತತ್ವಗಳ ಉಗಮವಾಗ್ತಾ ಇವೆ. ಈ ಎರಡೂ ತತ್ವಗಳೇ ನಿರಾಕಾರ ತತ್ವಗಳಾಗಿವೆ. ಅವುಗಳೇ ಕ್ರಮವಾಗಿ ಆಜ್ಞಾ ಚಕ್ರ, ವಿಶುದ್ಧಿ ಚಕ್ರ ಮತ್ತು ಓಂಕಾರ ಯಕಾರ ಪ್ರಣವಗಳೆನಿಸಿವೆ. ಅಂದರೆ ಆಜ್ಞಾಚಕ್ರ, ವಿಶುದ್ಧಿ ಚಕ್ರ ಇವು ಈ ಪಶ್ಚಿಮ ಚಕ್ರದಿಂದಲೇ ಉತ್ಪನ್ನವಾಗಿವೆ. ಶೂನ್ಯ ತತ್ವದ ಸೂಕ್ಷ್ಮ ಭಾಗವಾದ ನಿಶೂನ್ಯ ಅಂದ್ರೆ ಶಿಖಾಚಕ್ರದಿಂದ ವಾಯು ತತ್ವ ಮತ್ತು ಅಗ್ನಿ ತತ್ವಗಳ ಉಗಮವಾದರೆ ಈ ಎರಡೂ ತತ್ವಗಳೇ ಸಾಕಾರ ನಿರಾಕಾರ ತತ್ವಗಳಾಗಿವೆ. ಅವುಗಳೇ 2 ಚಕ್ರ ಆಗ್ತಾ ಇವೆ. ಶಿಖಾಚಕ್ರದಿಂದ ಜನಿಸಿದ 2 ಚಕ್ರಗಳು ಯಾವೆಂದರೆ ಅನಾಹತ ಚಕ್ರ, ಮಣಿಪೂರಕ ಚಕ್ರವಾಗಿವೆ. ಶೂನ್ಯ ತತ್ವದ ಸ್ಥೂಲ ಭಾಗವಾದ ನಿಷ್ಕಲ ಒಂದು ಚಕ್ರದಿಂದ ಅಥವಾ ಬ್ರಹ್ಮಚಕ್ರದಿಂದ ಅಥವಾ ಬ್ರಹ್ಮರಂಧ್ರದಿಂದ ಜಲತತ್ವ ಮತ್ತು ಪೃಥ್ವಿ ತತ್ವಗಳ ಉಗಮವಾಗಿವೆ. ಈ 2 ತತ್ವಗಳೇ ಸಾಕಾರ ತತ್ವಗಳಿಗೆ ಜನ್ಮ ಕೊಡುತ್ತವೆ. ಅವುಗಳೇ ಕ್ರಮವಾಗಿ ಅಂದರೆ ಬ್ರಹ್ಮಚಕ್ರದಿಂದ ಸ್ವಾಧಿಷ್ಠಾನ ಚಕ್ರ ಮತ್ತು ಆಧಾರ ಚಕ್ರ ಅಲ್ಲಿ ಆಗಿ ಮಕಾರ ಮತ್ತು ನಕಾರ ಪ್ರಣವಗಳಾಗಿವೆ ಅನ್ನೋದನ್ನ ನೀವು ನೆನಪಿಟ್ಕೋಬೇಕು. ನೋಡಿ, ಹೀಗೆ ಪಶ್ಚಿಮ ಚಕ್ರದಿಂದಲೇ ಆಜ್ಞಾಚಕ್ರ, ವಿಶುದ್ಧಿ ಚಕ್ರ ಬಂದಿದೆ. ಶಿಖಾಚಕ್ರದಿಂದಲೇ ಅನಾಹತ ಚಕ್ರ, ಮಣಿಪೂರಕ ಚಕ್ರ ಬಂದಿದೆ. ಶೂನ್ಯ ತತ್ವದ ನಿಷ್ಕಲ ಬ್ರಹ್ಮಚಕ್ರದಿಂದಲೇ ಸ್ವಾಧಿಷ್ಠಾನ ಮತ್ತು ಆಧಾರ ಚಕ್ರ. ಒಂದಕ್ಕೊಂದು ಇವೆಲ್ಲ ಕನೆಕ್ಟ್ ಆಗಿವೆ, ಒಂದಕ್ಕೊಂದು ಇವೆಲ್ಲ ಬಂಧಿಸಲ್ಪಟ್ಟಿವೆ. ಇವು ಬೇರೆ ಬೇರೆ ಬೇರೆಯಾಗಿ ಮಾಡೋಕ್ ಬರೋಲ್ಲ. ಹೀಗಾಗಿ ನಾನು ಯಾವಾಗ ಆಧಾರ ಚಕ್ರದಲ್ಲಿರುವ ಆಚಾರ ಲಿಂಗವನ್ನ ಹಾಗೆ ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಗುರುಲಿಂಗವನ್ನ ನಾನು ಅದಕ್ಕೆ ಉದ್ದೀಪನಗೊಳಿಸ್ತಾ ಇದ್ದೀನಿ ಅಂದ್ರೆ ಇಂಡೈರೆಕ್ಟ್ಲಿ ಬ್ರಹ್ಮಚಕ್ರದಲ್ಲಿರುವಂತ ನಿಷ್ಕಲ ಲಿಂಗ ಅದೂ ಸಹ ಪೂಜೆಗೊಳ್ತಾ ಇರುತ್ತೆ. ಹೀಗೆ ನೀವು ಏನೇ ಮಾಡಿ ಇಷ್ಟಲಿಂಗವನ್ನು ಕೈಯಲ್ಲಿ ಇಟ್ಟುಕೊಂಡ ನ್ಯಾಚುರಲಿ ಎಲ್ಲಾ ಲಿಂಗಗಳ ಪೂಜೆಯಲ್ಲಿ ಆರಂಭವಾಗಿ ಬಿಡ್ತಾ ಇದೆ. ಹೀಗಾಗಿ ಆ ಕನೆಕ್ಷನ್ ಗಳನ್ನ ನೀವು ಗಮನಿಸ್ಬೇಕು. ಏಕೆ ಈ ಲಿಂಗ ಅದೊಂದು ಬರೀ ಕುರು ಅಲ್ಲ, ಅದು ತಲೆ ಅದು ಕರಸ್ಥಲದಲ್ಲಿ ಬಂದ ತಕ್ಷಣ ನೀವು ನಿಮ್ಮ ಧ್ಯಾನವನ್ನು ಹೀಗೆ ಆ ಕಣ್ಣುಗಳಿಂದ ಆರಂಭಿಸಿದ ಸತ್ತರ ಹಲವಾರು ಲಿಂಗಗಳು, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಆಚಾರಲಿಂಗ, ಮಹಾಲಿಂಗ, ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ನಿರಂಜನ ಲಿಂಗ, ಹೀಗೆ ಮಹಾಲಿಂಗ, ಎಲ್ಲ ಲಿಂಗಗಳ ಪೂಜೆ. ಏಕೆಂದ್ರೆ ಈ ಇಷ್ಟಲಿಂಗದಿಂದಲೇ ಎಲ್ಲಾ ಲಿಂಗಗಳಿಗೆ ನಿಮ್ಮ ಧ್ಯಾನ ಪ್ರಸರಿಸುತ್ತಾ ಪ್ರವಹಿಸುತ್ತಾ ಹೋಗ್ತಾ ಇದೆ. ಹೀಗಾಗಿ ಬಂಧುಗಳೇ, ಇದನ್ನ ಸಾಮಾನ್ಯವಾಗಿ ತೆಗೆದುಕೊಳ್ಬೇಡಿ. ಎಲ್ರು ಏನ್ ತೆಗೆದುಕೊಂಡಿದ್ದಾರೆ, ಇಷ್ಟಲಿಂಗ 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 ಇಲ್ಲ. ಇಷ್ಟಲಿಂಗ ಅಂದ ತಕ್ಷಣ ಒಳಗಿರುವ ಹಲವಾರು ಲಿಂಗಗಳು, ಎಲ್ಲಾ ಲಿಂಗಗಳು ಅಲ್ಲಿ ಪೂಜೆ ಆಗ್ತಾ ಇದೆ. ಆ ತತ್ವಗಳಲ್ಲಿರುವ ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅವುಗಳು ನಿಮ್ಮಲ್ಲಿ ಹೆಚ್ಚು ಹೆಚ್ಚು ಪ್ರವಹಿಸಲು ಆರಂಭಿಸುತ್ತವೆ. ಅದೇ ಶಿವಯೋಗಕ್ಕೆ ನಾಂದಿಯನ್ನೀಯುತ್ತವೆ. ಹೀಗಾಗಿ ಬರೀ ಇಷ್ಟಲಿಂಗ ಇಟ್ಟುಕೊಂಡು ನಾನು ಇಷ್ಟಲಿಂಗ ಪೂಜೆ ಮಾಡ್ತೀನಪ್ಪಾ ಅಂತ ಅಂದ್ರೆ ಅಲ್ಲ. ಇಷ್ಟಲಿಂಗ ಪೂಜೆ ಮಾಡುವಾಗ ಈ ಕರಸ್ಥಲದಲ್ಲಿ ಇರುವ ಇಷ್ಟಲಿಂಗವನ್ನು ಪೂಜೆ ಮಾಡುವಾಗ ಇಡೀ ದೇಹದಲ್ಲಿ ಪ್ರವಹಿಸಿರುವಂತಹ ಎಲ್ಲಾ ಲಿಂಗಗಳು, ಎಲ್ಲಾ ತತ್ವಗಳು, ಪಂಚಮಹಾಭೂತಗಳು, ಅಲ್ಲಿರುವ ಸ್ಥಳಗಳು ಎಲ್ಲವೂ ಉದ್ದೀಪನಗೊಂಡು ಶಿವಯೋಗದ ಒಂದು ಶಕ್ತಿ ನಿಮಗೆ ಬೇಡವೆಂದರೂ ಸಹ ಅದು ಸಾಕಾರಿಸಲ್ಪಡ್ತಾ ಇದೆ. ಹೀಗಾಗಿ ಈ ಚಕ್ರಗಳಲ್ಲಿರುವ ಲಿಂಗಗಳನ್ನ, ಅಲ್ಲಿರುವ ತತ್ವಗಳನ್ನ, ಅಲ್ಲಿರುವ ಸ್ಥಳಗಳನ್ನ ತಾವು ಅಧ್ಯಯನ ಮಾಡಿ ಅವುಗಳಿಗೆ ನಾವು ಯಾವಾಗಲೂ ಶರಣಾರ್ಥಿಗಳನ್ನ ಹೇಳಲೇಬೇಕು. ಇವು ಶರಣರು ಹೇಳಿದಂತ ತತ್ವಗಳು. ಇವು
ಅವರು ಏಕೆ ಈ ಮಾರ್ಗದಲ್ಲಿ ನಡೆದು ಅಷ್ಟೊಂದು ಒಂದು ಶಕ್ತಿಯನ್ನ ಐಕ್ಯ ಸ್ಥಳದವರೆಗೆ ಅವರ ಪ್ರಯಾಣ ಹೇಗಿತ್ತು ಅಂದ್ರೆ ಈ ಎಲ್ಲ ಶಕ್ತಿಗಳನ್ನ ಅವರು ಉದ್ದೀಪನ ಮಾಡಿಕೊಂಡರು. ಹೀಗಾಗಿ ಆ ಶಿವಜ್ಞಾನವನ್ನ ನಾವು ಪಡೆಯಲು ಈ ಒಂದು ವರ್ಗಗಳನ್ನ ತಗೊಳ್ತಾ ಇದ್ದೀವಿ. ಅದನ್ನೇ ಮತ್ತೆ ಮತ್ತೆ ಹೇಳೋದು ಏಕೆಂದ್ರೆ ನಿಮಗೆ ಅದು ತಲೆಯಲ್ಲಿ ಕುಳಿತು ಬಿಡ್ಬೇಕು. ಶೂನ್ಯ ತತ್ವಗಳು ಅಂದ ತಕ್ಷಣ ನಿರಂಜನ ತತ್ವ, ನಿಶೂನ್ಯ ತತ್ವ, ನಿಷ್ಕಲ ತತ್ವ. ನಿರಂಜನ ತತ್ವ ಇರೋದು ಪಶ್ಚಿಮ ಚಕ್ರದಲ್ಲಿ, ನಿಶೂನ್ಯ ತತ್ವ ಇರೋದು ಶಿಖಾ ಚಕ್ರದಲ್ಲಿ, ನಿಷ್ಕಲ ತತ್ವ ಇರೋದು ಬ್ರಹ್ಮರಂಧ್ರದಲ್ಲಿ ಅಂತ ನಿಮಗೆ ಯಾವಾಗ್ಲೂ ನೆನಪಿರ್ಬೇಕು, ಎಂದೂ ಮರೆಯಬಾರದು. ಹಾಗೇನೆ ನಿರಾಕಾರ ತತ್ವ ಅಂದ್ರೆ ಆತ್ಮ ಮತ್ತು ಆಕಾಶ, ಅದು ನಿರಂಜನ ತತ್ವವೇ ಅದಕ್ಕೆ ಬೀಜವಾಗಿದೆ, ಅದು ಪಶ್ಚಿಮ ಚಕ್ರದಲ್ಲಿದೆ. ನಿರಾಕಾರ ಸಾಕಾರ ತತ್ವಗಳೆಂದರೆ ವಾಯು ಮತ್ತು ಅಗ್ನಿ, ಅದು ನಿಶೂನ್ಯ ತತ್ವ ಶಿಖಾಚಕ್ರದಲ್ಲಿದೆ. ಸಾಕಾರ ತತ್ವಗಳು ಅಪ್ಪು ಮತ್ತು ಪೃಥ್ವಿಯಾಗಿವೆ, ಅದು ನಿಷ್ಕಲ ತತ್ವ ಬ್ರಹ್ಮಚಕ್ರದಲ್ಲಿದೆ. ಹೇಳಿದ್ದನ್ನೇ ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಹೋದ್ರೆ ಏನಾಗುತ್ತೆ, ಅದು ಮನದಟ್ಟಾಗಿ ನಿಮ್ಮಲ್ಲಿ ಉಳಿಯೋದಂತೆ ಒಂದೇ ಭಾವನೆ. ಶೂನ್ಯ ತತ್ವದ ಮೂರರ ಲೀಲೆಯು ನಿರಂಜನ ತತ್ವ ಇರ್ಬೋದು, ನಿಶೂನ್ಯ ತತ್ವ ಇರ್ಬೋದು, ನಿಷ್ಕಲ ತತ್ವ ಇರ್ಬೋದು. ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಪೃಥ್ವಿಯಲ್ಲಿ ಅಥವಾ ಇಡೀ ಸೃಷ್ಟಿಯಲ್ಲಿ ಈ ಮೂರರ ಲೀಲೆಯು ನಿರಾಕಾರ, ನಿರಾಕಾರ ಸಾಕಾರ, ಸಾಕಾರ ತತ್ವಗಳಾದ ಆತ್ಮ, ಆಕಾಶ, ವಾಯು, ಅಗ್ನಿ, ಅಪ್ಪು, ಪೃಥ್ವಿ, ಈ 6 ತತ್ವಗಳಲ್ಲಿ ತೋರಿ ಆ ಲೀಲೆಯನ್ನು ಮಾಡಿ ಮುಗಿಸಿ ಮತ್ತೆ ತಿರುಗಿ ಆ ಮೂಲ 3 ತತ್ವಗಳಲ್ಲಿಯೇ, ಅಂದರೆ ಆ 3 ಚಕ್ರಗಳಲ್ಲಿಯೇ ಇರುವ ನಿರಂಜನ, ನಿಶೂನ್ಯ ಮತ್ತು ನಿಷ್ಕಲ ತತ್ವಗಳಲ್ಲಿ ಅವು ಅಡಗ್ತಾ ಇವೆ. ಇಲ್ಲಿ ಮುಂದೆ ಬರ್ತಾ ಇದೆ ನೋಡಿ, ಇಲ್ಲಿನ ಮುಂದಿಂದ ಏನಾಗ್ತಾ ಇದೆ ಅಂದ್ರೆ ಈ ವಿಕಸನ ಚಕ್ರ ಅನ್ನೋದು ಬಹಳ ಚೆನ್ನಾಗಿದೆ, ಇದು ಓದೋಕೆ. ಮುಂದೆ ಏನಾಗ್ತಾ ಇದೆ ಅಂದ್ರೆ ಈ ಒಂದು ನಾನು ಪ್ರಹಸನದಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದನ್ನ ನೀವು ನೆನ್ಪಿಟ್ಕೋಬೇಕೀಗ. ಇವತ್ತಿನ ಪಾಠದಲ್ಲಿ ಇದು ಹೊಸ ಒಂದು ಅಧ್ಯಾಯ. ಏನಂದ್ರೆ ಇವೇನು 6 ತತ್ವಗಳಿವೆಯಲ್ಲ, ಈ 6 ತತ್ವಗಳಲ್ಲಿ ದೇಹ ಮತ್ತು ಆತ್ಮಗಳ ಸಂಬಂಧವಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಬಂಧುಗಳೇ, ಆತ್ಮನು ಅಜಡವಾಗಿರುವ. ಆತ್ಮ ಎಲ್ಲಿದೆ ಹೇಳಿ? ಯಾವ ಚಕ್ರದಲ್ಲಿರುತ್ತೆ ಆತ್ಮ? ಆಜ್ಞಾ ಚಕ್ರದಲ್ಲಿ. ನೋಡಿ, ಇಷ್ಟು ಬೇಗನೆ ಬರಬೇಕು. ಆತ್ಮನು ಅಜಡನಾಗಿರುವನು. ಅವನು ಅಜಡನಂದ್ರೆ ಏನು? ಚೈತನ್ಯಾತ್ಮಕನಾಗಿರುತ್ತಾನೆ. ಆದ್ರೆ ಇನ್ನುಳಿದ ಪಂಚಭೂತಗಳಾದ ಆಕಾಶ, ವಾಯು, ಅಗ್ನಿ, ಅಪ್ಪು, ಪೃಥ್ವಿ ಸಂಬಂಧಿಯಾದ ದೇಹವು ಜಡವಾಗಿರ್ತಾ ಇದೆ. ಅಂದ್ರೆ ಇವು ಅಚೈತನ್ಯಾತ್ಮಕವಾಗಿರ್ತವೆ. ಅದು ಅಜಡ ಅಂದ್ರೆ ಚೈತನ್ಯಾತ್ಮಕ, ಇದು ಜಡ ಅಂತ ಹೀಗೆ ನೆನ್ಪಿಟ್ಕೊಳ್ಳಿ. ಆ ಆತ್ಮ ಚೈತನ್ಯಾತ್ಮಕನಾಗಿರ್ತಾನೆ, ಆದ್ರೆ ದೇಹ ಜಡ ಆಗ್ತಾ ಇರ್ತದೆ. ಆಗ ಏನ್ ಮಾಡ್ತವೆ, ಈ ಜಡ ಪಂಚಭೂತಗಳು ಆತ್ಮನನ್ನು ಕೂಡಿಕೊಂಡಾಗ ಚೈತನ್ಯಾತ್ಮಕವಾಗಿ ವ್ಯವಹರಿಸುತ್ತಾ ಇವೆ. ಆತ್ಮನನ್ನು ಹೊರತುಪಡಿಸಿ ಆ ಪಂಚಭೂತಗಳೇ ಪಂಚೀಕೃತಿಯ ನೈದಿ ಪಂಚವಿಂಶತಿ ತತ್ವರೂಪಾಗಿ ದೇಹ ರೂಪಗೊಂಡಿರುವುದು. ಅದರ ಅಭ್ಯಾಸನವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ಹೇಗೆ ಆಯ್ತು ಇದು? ಹೇಗೆ ಈ ತತ್ವಗಳು ಆ ಆತ್ಮನೊಂದಿಗೆ ಕೂಡಿಕೊಂಡು ಈ ಪಂಚವಿಂಶತಿ ಅಂತ ಈಗಾಗಲೇ ತಾಯಿಯವರು ನಿಮಗೆ ಕರ್ಣಹಾಸಿಗೆಯಲ್ಲಿ ಹೇಳಿದ್ರು. ಆದರೂ ಅದನ್ನ ಇಲ್ಲಿಗೆ ಬಂದು ಈ ಮಟ್ಟಕ್ಕೆ ಬಂದು ನಾವು ಇವತ್ತು ಅವುಗಳನ್ನ ಅಭ್ಯಸನ ಮಾಡೋಣ. ಇದನ್ನ ನೆನಪಿಟ್ಟುಕೋಬೇಕು. ಪೃಥ್ವಿಯನ್ನು ಬರೆದಾಗ ಬುಧೇಂದ್ರಿಯ ಜನನ. ಏನ್ ಹೇಳಿ? ಪೃಥ್ವಿಯನ್ನು ಬರೆದಾಗ, ಪೃಥ್ವಿಯನ್ನು ಬೆರೆತಾಗ ಏನಾಗ್ತಾ ಇದೆ? ಬುಧೇಂದ್ರಿಯ ಅಂದ್ರೆ ಬುಧದ್ವಾರ. ನೆನಪಿಟ್ಟುಕೋಬೇಕು. ಪೃಥ್ವಿ ಬೆರೆತಾಗ ಬುಧೇಂದ್ರಿಯ ಜನನ ಆಗ್ತಾ ಇದೆ. ಪೃಥ್ವಿ ಅಪ್ಪುವನ್ನು ಬೆರೆತಾಗ ಗುಹೇಂದ್ರಿಯ ಅಂದ್ರೆ ಜನನೇಂದ್ರಿಯಗಳ ಜನನ ಆಗ್ತಾ ಇದೆ. ಪೃಥ್ವಿ ಅಗ್ನಿಯನ್ನು ಬೆರೆತಾಗ ಪಾದೇಂದ್ರಿಯ ಅಂದ್ರೆ ಪಾದ. ಪೃಥ್ವಿ ವಾಯುವನ್ನು ಬೆರೆತಾಗ ಪಾಣಿ ಅಂದ್ರೆ ಹಸ್ತ. ಪೃಥ್ವಿ ಆಕಾಶವನ್ನು ಬೆರೆತಾಗ ವಾಗೀಂದ್ರಿಯ ಅಂದ್ರೆ ಕೇಳಿಸೋದು, ಕಿವಿ. ವಾಗೀಂದ್ರಿಯ ಅಂದ್ರೆ ಇದೆಲ್ಲ ಮಾತಾಡೋಕೆ ಬರುವಂತ ಒಂದು ಶಕ್ತಿ, ಅದಕ್ಕೆ ವಾಗೀಂದ್ರಿಯ ಅಂತಾರೆ. ಪೃಥ್ವಿ ಆಕಾಶವನ್ನು ಬೆರೆತಾಗ ವಾಗೀಂದ್ರಿಯ ಜನ. ಇವೆಲ್ಲ ಕರ್ಮೇಂದ್ರಿಯಗಳು. ಬುಧೇಂದ್ರಿಯ, ಗುಹೇಂದ್ರಿಯ, ಪಾದೇಂದ್ರಿಯ, ಪಾನೇಂದ್ರಿಯ, ವಾಗೀಂದ್ರಿಯ ಏನಿದೆಯಲ್ಲ, ಇವೆಲ್ಲ ಪೃಥ್ವಿ ತತ್ವದಿಂದ ಕರ್ಮೇಂದ್ರಿಯಗಳು ಜನನ ಆಗ್ತಾ ಇವೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪಂಚವಿಂಶತಿ ತತ್ವಗಳನ್ನ ನಾವು ನೆನಪಿಡಲೇಬೇಕು. ಅದಕ್ಕೆ ಒಂದು ಸುಂದರವಾದ ಹಾಡು ನೀವು ನೆನಪಿಟ್ಕೋಬಹುದು. ಪೃಥ್ವಿ ಸೇರಿ ಬುಧೇಂದ್ರಿಯ ಆಯಿತು, ಪೃಥ್ವಿ ಅಪ್ಪು ಸೇರಿ ಗುಹೇಂದ್ರಿಯ ಆಯಿತು. ಹೀಗೆ ಒಂದು ಹಾಡನ್ನು ನಾನು ಬರೆದ ನಂತರ ಹಾಕ್ತೀನಿ. ಅಂದ್ರೆ ಅದನ್ನ ಪಠನ ಮಾಡಿದ್ರೆ ನಮಗೆ ಅದು ಎಲ್ಲ ನೆನಪಾಗ್ಬೇಕರ. ಅದನ್ನ ನಂತರ ಹೇಳ್ತೀನಿ ನಿಮಗೆ, ಗ್ರೂಪ್ ನಲ್ಲಿ ಹಾಕ್ತೀನಿ. ಜಲತತ್ವಕ್ಕೆ ಹೋದ್ರೆ ಇಲ್ಲಿ ಎಲ್ಲಾ ರಸಗಳು ಅಂದ್ರೆ ವಿಷಯಗಳು
ಉತ್ಪತ್ತಿ ಆಗ್ತಾ ಇದೆ. ಜಲ ಪೃಥ್ವಿಯನ್ನು ಬೆರೆತಾಗ ಗಂಧ, ಜಲ ಅಪ್ಪುವನ್ನು ಬೆರೆತಾಗ ರಸ, ಜಲ ಅಗ್ನಿಯನ್ನು ಬೆರೆತಾಗ ರೂಪ, ಜಲ ವಾಯುವನ್ನು ಬೆರೆತಾಗ ಸ್ಪರ್ಶ, ಜಲ ಆಕಾಶವನ್ನು ಬೆರೆತಾಗ ಶಬ್ದ. ಈ ವಿಷಯಗಳು ಇಲ್ಲಿ ಜನನವಾಗ್ತಾ ಇವೆ. ಹಾಗೇನೆ ಅಗ್ನಿ ತತ್ವದಲ್ಲಿ ಅಗ್ನಿ ಪೃಥ್ವಿಯನ್ನು ಬೆರೆತಾಗ ಮೂಗು, ಅಗ್ನಿ ಅಪ್ಪುವನ್ನು ಬೆರೆತಾಗ ನಾಲಿಗೆ, ಅಗ್ನಿಯನ್ನು ಬೆರೆತಾಗ ಕಣ್ಣುಗಳು, ಅಗ್ನಿ ವಾಯುವನ್ನು ಬೆರೆತಾಗ ಚರ್ಮ, ಅಗ್ನಿ ಆಕಾಶವನ್ನು ಬೆರೆತಾಗ ಕಿವಿ. ಹೀಗೆ ಉತ್ಪತ್ತಿ ಆಗ್ತಾ ಇವೆ. ಈ ಪಂಚವಿಂಶತಿ ತತ್ವಗಳನ್ನು ನಾವು ಮರಿಬಾರ್ದು. ಪೃಥ್ವಿಯಿಂದ ಕರ್ಮೇಂದ್ರಿಯಗಳು, ಜಲದಿಂದ ವಿಷಯೇಂದ್ರಿಯಗಳು, ಈ ಅಗ್ನಿ ತತ್ವದಿಂದ ಜ್ಞಾನೇಂದ್ರಿಯಗಳು ಉತ್ಪನ್ನವಾಗ್ತಾ ಇವೆ. ಹಾಗೇನೆ ವಾಯುವಿನಿಂದ 5 ವಾಯುಗಳು, ಪಂಚವಾಯುಗಳು. ವಾಯು ಪೃಥ್ವಿಯನ್ನು ಬೆರೆತಾಗ ಪ್ರಾಣವಾಯು, ವಾಯು ಅಪ್ಪುವನ್ನು ಬೆರೆತಾಗ ಅಪಾನವಾಯು, ವಾಯು ಅಗ್ನಿಯನ್ನು ಬೆರೆತಾಗ ವ್ಯಾನವಾಯು, ವಾಯುವನ್ನು ಬೆರೆತಾಗ ಉದಾನವಾಯು, ವಾಯು ಆಕಾಶವನ್ನು ಬೆರೆತಾಗ ಸಮಾನವಾಯು. ಪ್ರಾಣವಾಯು ಎಲ್ಲಿದೆ? ನಾಸಿಕದಲ್ಲಿ ನಾಸಿಕ ಅಥವಾ ಹೃದಯ ಅಂದ್ರೆ ಆಮ್ಲಜನಕ, ಅದೇ ಪ್ರಾಣವಾಯು. ಅಪಾನವಾಯು ಎಲ್ಲಿ? ಅದು ಗುದದ್ವಾರದಲ್ಲಿ ಅಪಾನವಾಯು. ಅಗ್ನಿ ವ್ಯಾನವಾಯು ಈ ಸಂದುಗಳಿರ್ತಾವಲ್ಲ, ಅದು ಮೂವ್ಮೆಂಟ್ಸ್ ಮಾಡ್ತಾ ಇದೀವಲ್ಲ, ಈ ಸಂದುಗಳಲ್ಲಿ ವ್ಯಾನವಾಯು. ಉದಾನವಾಯು ಎಲ್ಲಿದೆ? ನಾಭಿಯಲ್ಲಿ. ಸಮಾನವಾಯು ಎಲ್ಲಿದೆ? ಉದಾನವಾಯು ಕಂಠದಲ್ಲಿ. ಕರೆಕ್ಟ್. ಸಮಾನವಾಯು ಶ್ರೋತದಲ್ಲಿ. ಹಾ, ಸೊ ಇವನ್ ನೆನ್ಪಿಟ್ಕೋಬೇಕು. ಮುಂದೆ ಆಕಾಶ ಪೃಥ್ವಿಯನ್ನು ಬೆರೆದಾಗ ಚಿತ್ತ ಜನನವಾಗ್ತಾ ಇದೆ. ಆಕಾಶ ಅಪ್ಪುವನ್ನು ಬೆರೆತಾಗ ಬುದ್ಧಿ ಜನನವಾಗ್ತಾ ಇದೆ. ಆಕಾಶ ಅಗ್ನಿಯನ್ನು ಬೆರೆತಾಗ ಅಹಂಕಾರ ಜನನವಾಗ್ತಾ ಇದೆ. ನೋಡಿ, ಇಲ್ಲಿ ಅಗ್ನಿ ಅಂದ ತಕ್ಷಣ ಅಹಂಕಾರ ಬರ್ತಾ ಇದೆ. ಆಕಾಶ ವಾಯುವನ್ನು ಬೆರೆತಾಗ ಮನಸ್ಸು ಜನಿಸುತ್ತದೆ. ಅಂದ್ರೆ ಏನು? ವಾಯುವಿನಷ್ಟು ಚಂಚಲವಾದದ್ದು ಯಾವುದೂ ಇರೋದಿಲ್ಲ. ಅದಕ್ಕೆ ಏನಾಗಿದೆ, ಅಲ್ಲಿ ಮನಸ್ಸು ಬರ್ತಾ ಇದೆ. ಆಕಾಶವನ್ನು ಬೆರೆತಾಗ ಜ್ಞಾನ ಅಂದ್ರೆ ಏನು? ಆಕಾಶದಷ್ಟು ವಿಸ್ತಾರ. ಆಕಾಶಕ್ಕೆ ಏನಾದ್ರೂ ಸೀಮೆ ಇದೆಯಾ? ಅದು ನಿಶ್ಚೀಮವಾದ ಜ್ಞಾನ. ಅದಕ್ಕೆ ಆಕಾಶದಷ್ಟು ಈ ಜ್ಞಾನ ಇದೆ. ಅದು ಹಾಗೇನೆ ಹೆಚ್ಚಾಗುತ್ತೇನೆ ಹೋಗುತ್ತೆ ಹೊರತು ಕಡಿಮೆ ಆಗೋಲ್ಲ. ಅದಕ್ಕೆ ಏನಾದ್ರು ಆಕಾಶವನ್ನು ಬೆರೆತಾಗ ಜ್ಞಾನ ಜನನವಾಗ್ತಾ ಇದೆ. ಹೀಗಾಗಿ ಇಲ್ಲಿ ನೋಡಿ, ಪೃಥ್ವಿ ತತ್ವ ಪ್ರಧಾನವಾದ ಪಂಚ ಕರ್ಮೇಂದ್ರಿಯಗಳು, ಜಲತತ್ವ ಪ್ರಧಾನವಾದ ಪಂಚ ವಿಷಯೇಂದ್ರಿಯಗಳ 5, ಅಗ್ನಿ ತತ್ವ ಪ್ರಧಾನವಾದ ಪಂಚ ಜ್ಞಾನೇಂದ್ರಿಯಗಳ 5, ವಾಯು ತತ್ವ ಪ್ರಧಾನವಾದ ಪಂಚ ವಾಯುಗಳು 5, ಆಕಾಶ ತತ್ವ ಪ್ರಧಾನವಾದ ಪಂಚ ಅಂತಃಕರಣಗಳು 5 × 5 25. ಈ 25ಗಳ ತತ್ವಗಳ ಸಂಗಮವೇ ದೇಹವೆನಿಸಿತ್ತು. ಮತ್ತೆ ಪಂಚ ಕರ್ಮೇಂದ್ರಿಯಗಳು, ಪಂಚ ವಿಷಯೇಂದ್ರಿಯಗಳು ಸ್ಥೂಲತನವಾಗ್ತಾ ಇವೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚವಾಯುಗಳು ಸೂಕ್ಷ್ಮತನವಾಗ್ತಾ ಇವೆ. ಅಂದ್ರೆ ಮನದಲ್ಲಿ. ಪಂಚ ಅಂತಃಕರಣಗಳಿವೆ ಅಲ್ಲ, ಅವು ಕಾರಣ ತನುವಿನಲ್ಲಿವೆ. ಅಲ್ಲಿ ಇನ್ನೂ ಒಂದು ಹೆಚ್ಚು ಅಂದ್ರೆ ಏನು? 5 ಎಷ್ಟಾಯ್ತು? 5 25 ಪ್ಲಸ್ 1 ಆತ್ಮತತ್ವ ಅಂತ ಹೇಳಿ ಇದನ್ನೆಲ್ಲ ಕೂಡಿಸಿ ಒಂದು 25 ತತ್ವಗಳನ್ನ ಸೇರಿಸಿದರೆ ಇದು ಪಂಚವಿಂಶತಿ ತತ್ವಗಳಂತ ಹೇಳ್ತಾರೆ. ಇವುಗಳನ್ನ ತಾವು ಮರೆಯಬಾರದು. ಇವುಗಳನ್ನೆಲ್ಲ ನೀವು ಬಾಯ್ಪಾಟ್ ಮಾಡ್ಲೇಬೇಕು. ಪೃಥ್ವಿ ಬೆರೆತರೆ ಏನಾಗುತ್ತೆ ಅನ್ನೋದು ನೆನ್ಪಿಟ್ಕೋಬೇಕು. ಇವೆಲ್ಲ ನೀವು ಮರೆಯೋಕೆ ಸಾಧ್ಯ ಇಲ್ಲ. ಮೊದ್ಲೇನ್ ಮಾಡ್ಬೇಕು? ಯಾವ ಪಂಚಮಹಾಭೂತಗಳು ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲಿ ಪೃಥ್ವಿ, ಈ ಭೂಮಿಯಿಂದ ನಮ್ಮ ಎಲ್ಲ ಕರ್ಮೇಂದ್ರಿಯಗಳು, ಗುದದ್ವಾರ ಇರಬಹುದು, ಜನನೇಂದ್ರಿಯ ಇರಬಹುದು, ಪಾದ ಇರಬಹುದು, ಹಸ್ತ ಇರಬಹುದು, ಈ ಮಾತನಾಡುವ ಒಂದು ಬಾಯಿ ಇರಬಹುದು, ವಾಗೀಂದ್ರಿಯ ಮಾತನಾಡೋದು. ವಾಕ್ ಅಂದ್ರೆ ಮಾತನಾಡುವ ಒಂದು ಶಕ್ತಿ ಇರುವ ಬಾಯಿ ಇರಬಹುದು. ಇವೆಲ್ಲ ಬೇರೆ ಪ್ರಾಣಿಗಳಿಗೆ ಮಾತಾಡಕ್ ಬರೋಲ್ಲ, ನಮಗೆ ಮಾತ್ರ ಈ ದೇವರು ಇದನ್ನ ಕೊಟ್ಟಿದ್ದಾನೆ. ಪೃಥ್ವಿ ಆಕಾಶವನ್ನು ಬೆರೆತಾಗ ವಾಗೀಂದ್ರಿಯ ಅಂತ. ಪೃಥ್ವಿಯಿಂದ ಕರ್ಮೇಂದ್ರಿಯಗಳು, ಜಲತತ್ವದಿಂದ ವಿಷಯಗಳು, ಅದು ವಾಸನೆ ಇರಬಹುದು, ಬಾಯಲ್ಲಿ ಬರುವಂತ ಈ ರಸ ಇರಬಹುದು, ನಮಗೆ ಉಪ್ಪು ಹುಳಿ ಇದೆಲ್ಲ ಗೊತ್ತಾಗುತ್ತೆ. ಅದು ರೂಪ ಗೊತ್ತಾಗುತ್ತೆ. ರೂಪ ಇದು ಆಕಾರವಿದೆ, ಎಷ್ಟಿದೆ, ಹೀಗೆಲ್ಲ ನಾವು ಕಲ್ಪನೆ ಮಾಡ್ಕೊಳ್ತೀವಿ. ಅದೇ ರೂಪ, ಕಣ್ಣಿನಿಂದ ಕಾಣೋದು. ಯಾರಾದ್ರೂ ನಮ್ಮನ್ನು ಮುಟ್ಟಿದ್ರೆ ಸ್ಪರ್ಶ ಗೊತ್ತಾಗುತ್ತೆ, ಅದು ಬೆಚ್ಚಗಿದೆಯೋ ತಂಪಿದೆಯೋ ಆ ಜ್ಞಾನ ಕೂಡ ಬರುತ್ತೆ. ಜಲ ಆಕಾಶವನ್ನು ಬೆರೆತಾಗ ಶಬ್ದ, ಈಗ ನಾನು ಮಾತಾಡ್ತಿದ್ದೀನಿ ನಿಮ್ಗೆ ಕೇಳಿಸ್ತಾ ಇದೆ, ಆ ತತ್ವ ಈ ಜಲದಿಂದ. ಹೀಗಾಗಿ ಎಲ್ಲಾ ರಸಗಳು, ವಿಷಯಗಳು ಇವೆಲ್ಲ ಜಲದಿಂದ ಉತ್ಪತ್ತಿ ಆಗ್ತವೆ. ಇವಕ್ಕೆ ವಿಷಯಗಳು ಅಂತ ಅಂತಾರೆ. ಹಾಗೇನೆ ಅಗ್ನಿ ತತ್ವದಿಂದ ಎಲ್ಲ ನಮ್ಮ ಪಂಚ ಜ್ಞಾನೇಂದ್ರಿಯಗಳು, ಮೂಗು, ನಾಲಿಗೆ, ಕಣ್ಣು, ಚರ್ಮ ಮತ್ತು ಕಣ್ಣುಗಳು ಈ ಅಗ್ನಿ ತತ್ವದಿಂದ, ಅದು ಬೇರೆ ಬೇರೆ
ಬೇರೆ ಪಂಚಮಹಾಭೂತಗಳೊಂದಿಗೆ ಬೆರೆತಾಗ ಅವು ಜನನವಾಗ್ತಾ ಇವೆ. ವಾಯುವಿನಿಂದ ಪಂಚವಾಯುಗಳನ್ನ ನೋಡಿದ್ರಿ, ಆಕಾಶ ತತ್ವದಿಂದ ಈ ಚಿತ್ತ, ಬುದ್ಧಿ, ಅಹಂಕಾರ, ಮನಜ್ಞಾನ ಅಂತ ನೋಡಿ ಇದೆಲ್ಲ ಕೂಡಿ 25 ತತ್ವಗಳು ಪಂಚವಿಂಶತಿ ತತ್ವ ಅಂತ ಅಂತಾರೆ. ಈಗ ಈ ಕೋಷ್ಟಕವನ್ನ ಯಾರಾದ್ರೂ ಓದಿ. ಅಂಗ, ಓಂ ಶ್ರೀ ಗುರು ಬಸವಲಿಂಗಾಯ ಮೂಲ ಚಕ್ರ, ಮೂಲ ತತ್ವ ಲಿಂಗ, ಆಶ್ರಯ ಚಕ್ರಗಳು, ಸ್ಥಾನ, ಪಂಚಮಹಾಭೂತ ತತ್ವಗಳು. ಯೋಗಾಂಗ, ಪಶ್ಚಿಮ ಚಕ್ರ, ನಿರಂಜನ ಚಕ್ರ ತತ್ವ, ಆಜ್ಞಾ ಚಕ್ರ ಮತ್ತು ವಿಶುದ್ಧಿ ಚಕ್ರ, ಭ್ರೂಮಧ್ಯ ಕಂಠ, ಆತ್ಮ ಹಾಗೂ ಆಕಾಶ. ಭೋಗಾಂಗದಲ್ಲಿ ಶಿಖಾಚಕ್ರ, ನಿಶೂನ್ಯ ತತ್ವ, ಅನಾಹತ ಮತ್ತು ಮಣಿಪೂರಕ, ಹೃದಯ, ನಾಭಿ, ವಾಯು ಮತ್ತು ಅಗ್ನಿ. ತ್ಯಾಗಾಂಗದಲ್ಲಿ ಬ್ರಹ್ಮಚಕ್ರ, ನಿಷ್ಕಲ ತತ್ವ, ಸ್ವಾಧಿಷ್ಠಾನ ಹಾಗೂ ಮೂಲಾಧಾರ, ಗುಹ್ಯ, ಗುದ, ಅಪ್ಪು ಮತ್ತು ಪೃಥ್ವಿ. ಅಣುವಿನಾಚೆಯನ್ನು ಅಪರ ಸ್ಟಾಪ್ ಮಾಡ್ಲಿ? ಇಲ್ಲ ಹೇಳಿ, ಇದನ್ನ ಓದಿ. ಅಣುವಿನಾಚೆಯನ್ನು ಅಣುವಿನಾಚೆಯನ್ನು ನಿರವಯಲು ಅಥವಾ ಅಕಲ್ಪಿತವೆಂದು ಭಾವಿಸುವುದು. ಈ ಅಕಲ್ಪಿತದ ಒಂದಂಶವೇ ಪರಮಾತ್ಮ ನೆನೆಸುವುದು. ಥ್ಯಾಂಕ್ ಯು ಅಣ್ಣ. ಶರಣಣ್ಣ, ಈಗ ಒಬ್ರು ಹೇಳಿ, ತ್ಯಾಗಾಂಗ ಅಂತ ಏನಿದೆಯಲ್ಲ ಅಲ್ಲಿ ಯಾವ ಲಿಂಗವನ್ನು ನಾವು ಕೊಟ್ಟಿದ್ದೀವಿ? ತ್ಯಾಗಾಂಗದಕ್ಕೆ ಯಾವ ಲಿಂಗವನ್ನ ಕೊಟ್ಟಿದ್ದೀವಿ? ಇಷ್ಟಲಿಂಗ. ಇಷ್ಟಲಿಂಗ, ಅದೇ ನಿಷ್ಕಲ ಲಿಂಗಕ್ಕೆ ಇಷ್ಟಲಿಂಗ ಅಂತ ಹೇಳಿದ್ವಿಲ್ಲೋ. ಹೀಗಾಗಿ ತ್ಯಾಗಾಂಗದಲ್ಲಿ ಇಷ್ಟಲಿಂಗ, ಭೋಗಾಂಗದಲ್ಲಿ ಪ್ರಾಣಲಿಂಗ, ಪ್ರಾಣಲಿಂಗ. ವೆರಿ ಗುಡ್. ಯೋಗಾಂಗದಲ್ಲಿ ಭಾವಲಿಂಗ. ನೋಡಿದ್ರಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ನಾವು ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ನಿರಂಜನ ಲಿಂಗನೂ ಅಂದ್ವಿ. ಆದ್ರೆ ನಮ್ಮ ದಿನನಿತ್ಯ ಪೂಜೆಗೆ ಸಹಕಾರಿಯಾಗಲು ತ್ಯಾಗಾಂಗದಲ್ಲಿ ಇಷ್ಟಲಿಂಗ ಇದೆ ನಮ್ಮ ಕರಸ್ಥಳದಲ್ಲಿ, ಭೋಗಾಂಗದಲ್ಲಿ ಅಲ್ಲಿ ಪ್ರಾಣಲಿಂಗವಿದೆ, ಯೋಗಾಂಗದಲ್ಲಿ ಭಾವಲಿಂಗ ಇದೆ ಅಂತ ಹೇಳಿದೀವಿ. ಅದು ಅಲ್ಲದೆ ಆ ಆಶ್ರಯ ಚಕ್ರಗಳು ಎಷ್ಟು ಚೆನ್ನಾಗಿವೆ ನೋಡಿ. ಈ ಪಶ್ಚಿಮ ಚಕ್ರದಲ್ಲಿಯೇ ಆಜ್ಞಾ ಚಕ್ರ, ವಿಶುದ್ಧಿ ಚಕ್ರವಿದೆ. ಶಿಖಾಚಕ್ರದಲ್ಲಿ ಅನಾಹತ ಮತ್ತು ಮಣಿಪೂರಕ ಚಕ್ರ ಇದೆ. ಅನಾಹತ ಚಕ್ರ ಎಲ್ಲಿದೆ? ಮಣಿಪೂರಕ ಹೃದಯದಲ್ಲಿ. ಹೃದಯ. ಹಂಗೆ ಹೇಳ್ಬೇಕು. ಬ್ರಹ್ಮಚಕ್ರ, ಅದರಿಂದನೇ ಸ್ವಾಧಿಷ್ಠಾನ, ಮೂಲಾಧಾರ ಚಕ್ರಗಳಿವೆ. ಅವತರಿಯಲ್ಲಿ ಸ್ಥಾನ ಇದೆ ನೋಡಿ. ಆಜ್ಞಾ ಚಕ್ರ ಭ್ರೂಮಧ್ಯದಲ್ಲಿದೆ, ಅಂದ್ರೆ 2 ಹುಬ್ಬುಗಳ ನಡುವೆ. ವಿಶುದ್ಧಿ ಚಕ್ರ ಕಂಠದಲ್ಲಿದೆ. ಅನಾಹತ ಚಕ್ರ ಹೃದಯದಲ್ಲಿದೆ. ಮಣಿಪೂರಕ ಚಕ್ರ ನಾಭಿಯಲ್ಲಿದೆ. ಸ್ವಾಧಿಷ್ಠಾನ ಚಕ್ರ ಗುಹ್ಯದಲ್ಲಿದ್ರೆ, ಮೂಲಾಧಾರ ಚಕ್ರ ಗುದದ್ವಾರದಲ್ಲಿದೆ. ಅದಕ್ಕೆ ಪಂಚಮಹಾಭೂತ ತತ್ವಗಳು ಆತ್ಮ, ಆಕಾಶ ನಿರಾಕಾರ, ವಾಯು, ಅಗ್ನಿ ನಿರಾಕಾರ ಸಾಕಾರ, ಅಪ್ಪು ಮತ್ತು ಪೃಥ್ವಿ ಸಾಕಾರ ತತ್ವಗಳು. ನಾನು ಮೊದಲು ಶಿವಯೋಗ ಆರಂಭಿಸಿದಾಗ ನಿಮಗೆ ಒಂದು ಅಣುಚಕ್ರ, ಅಣುಲಿಂಗ ಇದೆ ಅಂತ ಹೇಳಿದೆ. ಅಲ್ಲಿ ಸಹಜ ಸ್ಥಳ ಇರುತ್ತೆ. ಅಲ್ಲಿ ಯಾವುದೂ ಅಲ್ಲಿ ಏನೇನೂ ಇಲ್ಲ ಅಂತ ತೋಂಟದ ಸಿದ್ಧಲಿಂಗ ಯತಿಗಳ ಒಂದು ವಚನವನ್ನ ನಾವು ನಿಮಗೆ ಹೇಳಿದ್ದೀವಿ. ಆ ಅಣುವಿನ ಆಚೆ ಏನಿದೆಯಲ್ಲ ನೋಡಿ, ಅದಕ್ಕಿಂತಲೂ ಅದನ್ನ ಯಾರು ನೋಡಿಲ್ಲ, ಅಂದ್ರೆ ಅದು ಎಲ್ಲಿದೆಯೋ ಯಾರಿಗೂ ಗೊತ್ತಿಲ್ಲ. ಆದರೂ ಶರಣರು ಹೇಳ್ತಿದ್ದಾರೆ, ಅಣುವಿನಾಚೆ ಏನಾದ್ರೂ ಇದ್ರೆ ಅದಕ್ಕೆ ನಿರವಯಲು ಅಥವಾ ಬಯಲು ಅಂತ ಕರೀತಾರೆ. ಅಥವಾ ಅದನ್ನ ಅಕಲ್ಪಿತ, ನೀವು ಕಲ್ಪನೆ ಮಾಡೋಕ್ಕೂ ಸಾಧ್ಯವಿಲ್ಲ. ಈ ಪಕ್ಕದಲ್ಲಿ ಒಂದು ಚಿತ್ರ ಇದೆ ನೋಡಿ, ಕಲ್ಪನೆ ಮಾಡೋಕ್ಕೂ ಸಾಧ್ಯವಿಲ್ಲ. ಅದು ಎಲ್ಲಿದೆ, ಏನಿದೆ, ಎಲ್ಲಿಂದ ಬರ್ತಾ ಇದೆ, ಏನೋ ಒಂದು ಅದು ಅಕಲ್ಪಿತವೆಂದು ಭಾವಿಸೋದು. ಈಗ ಪರಮಾತ್ಮ ಅಂದ್ರೆ ಯಾರು ಅಂತ ಕೇಳಿದ್ರೆ, ಈ ಅಕಲ್ಪಿತದ ಒಂದು ಅಂಶ ಪರಮಾತ್ಮ ಅಂತ ಶರಣರು ಹೇಳ್ತಾ ಇದ್ದಾರೆ. ಅಂದ್ರೆ ಅಣುಚಕ್ರದ ಆಚೆ, ಇದು ವಿಚಾರದ ಆಚೆ ನೋಡಿ. ಅಲ್ಲಿಗೂ ನಿಮ್ಮನ್ನು ಒಯ್ದ್ಬಿಟ್ರು ಅವರು. ಎಲ್ಲಿಂದ? ಆಚಾರಲಿಂಗ. ಈ ನಮ್ಮ ಆಚಾರಲಿಂಗದಲ್ಲಿ ಎಲ್ಲಿದೆ ಹೇಳಿ? ಆಚಾರಲಿಂಗ ಆಧಾರ ಚಕ್ರದ, ಮೂಲಾಧಾರ ಚಕ್ರದಲ್ಲಿರುವ ಆಚಾರಲಿಂಗದಿಂದ
ಅನುಲಿಂಗದ ತನಕ ಒಯ್ದು ಅದರ ಆಚೆನೂ ನಿಮ್ಮನ್ನು ಒಯ್ದು ಅಲ್ಲಿರುವ ಒಂದು ಅಂಶ ಪರಮಾತ್ಮ ಅನಿಸ್ತಾನೆ. ಅದನ್ನ ಯಾರು ನೋಡಿಲ್ಲ, ಯಾರು ಕಂಡಿಲ್ಲ. ಆದ್ರೆ ಶರಣರು ಅದೊಂದು ಆ ಕಲ್ಪಿತದ ಒಂದು ಅಂಶವೇ ಪರಮಾತ್ಮ ಅಂತ ಕರೆದ್ರು. ಹೀಗಾಗಿ ಒಂದು ಏನು ವಿಷಯ ಅಂದ್ರೆ, ಈ ದೇಹ ಚೈತನ್ಯಾತ್ಮಕವಾದ ಆತ್ಮನ ಸಂಘದಿಂದ ವ್ಯವಹರಿಸುವುದೇ ಹೊರತು ಅದು ಸ್ವತಂತ್ರವಾಗಿ ವ್ಯವಹರಿಸಲು ಅರಿಯದು. ಇದ ಗೊತ್ತಿದೆ ನಮ್ಗೆ. ಈಗ ಪ್ರಾಣ ಹೋಯ್ತು ಅಂತಾರೆ. ಪ್ರಾಣ ಹೋದ ತಕ್ಕ ನಿಶ್ಚೇಷ್ಟವಾಗಿ ಬಿದ್ದ್ಬಿಟ್ಟಿರುತ್ತೆ ದೇಹ, ಏನೂ ಚಲನವಲ್ಲ ಇರೋಲ್ಲ. ಏಕೆಂದ್ರೆ ಆತ್ಮ ಆ ದೇಹವನ್ನು ಬಿಟ್ಟು ಹೊರಗೆ ಹೋಗ್ಬಿಟ್ಟಿರ್ತಾ ಇದೆ. ಹೀಗಾಗಿ ಆತ್ಮ, ಆ ಚೈತನ್ಯಾತ್ಮಾತ್ಮಕವಾದ ಆತ್ಮ ದೇಹದಲ್ಲಿ ಇದ್ರೆ ಮಾತ್ರ ಆ ಜಡವಾದ ನಮ್ಮ ದೇಹ ಚಲನಾತ್ಮಕವಾಗಿ ಚೈತನ್ಯಾತ್ಮಕವಾಗಿ ವ್ಯವಹರಿಸಲು ಸಾಧ್ಯವಾಗುತ್ತದೆಯೇ ಹೊರತು ಆತ್ಮವಿಲ್ಲದೆ ಇಲ್ಲ. ಆ ಆತ್ಮನನ್ನ ಪರಮಾತ್ಮನಿಗೆ ಜೊತೆ ಸಂಯೋಗಿಸಿ ನಮ್ಮ ಇಷ್ಟಲಿಂಗದ ಪೂಜೆಯ ಮುಖಾಂತರ ಶಿವಯೋಗದಲ್ಲಿ ಹೋಗೋದು ಈ ಶಿವಯೋಗದ ಒಂದು ಗುರಿಯಾಗಿದೆ. ಹೀಗೆ ಶುದ್ಧ ಚಿದ್ರೂಪನಾದ ಆತ್ಮನು, ಈಗ ಒಂದು ಮಗು ಹುಟ್ಟುತ್ತೆ ಅಥವಾ ಗರ್ಭದಲ್ಲಿಯೇ ಆ ಮಗು ಇದ್ದಾಗಲೇ ಅದೊಂದು ಶುದ್ಧ ಚಿದ್ರೂಪನಾದ ಆತ್ಮ ಆಗಿರುತ್ತೆ. ಅದು ಭೂಮಿಗೆ ಬಂದ ತಕ್ಷಣ ಅಥವಾ ಗರ್ಭದಲ್ಲಿ ಇರೋವಾಗ್ಲೇ ಪಂಚಭೂತಮಯ ದೇಹವನ್ನು ಅಂಗೀಕರಿಸಿ, ಅಂದ್ರೆ ಏನು, ನಾನು ಈ ದೇಹದಲ್ಲಿ ಸೇರ ಬಯಸುತ್ತೇನೆ, ಈ ದೇಹದಲ್ಲಿ ನಾನು ಒಳ ಹೋಗ ಬಯಸುತ್ತೇನೆ, ಪ್ರವೇಶಿಸುತ್ತೇನೆ ಅಂತ ನಿರ್ಧರಿಸಿ ದೇಹವೇ ತಾನೆಂಬ ಭ್ರಾಂತಿಗೊಳಗಾಗಿ, ಇದೇನು ಒಂದು ಆತ್ಮ ಇರುತ್ತಲ್ಲ, ಪರಿಶುದ್ಧವಾದ ಆತ್ಮ, ಆ ದೇಹದೊಳಗೆ ಸೇರಿದ ತಕ್ಷಣ ಏನಾಗ್ಬಿಡುತ್ತೆ ಅಂದ್ರೆ ಒಂದು ವಿಚಿತ್ರವಾದ ಭಾವನೆ ಅದಕ್ಕೆ ಬಂದು ಬಿಡ್ತಾ ಇದೆ. ಏನಂದ್ರೆ ಈ ದೇಹವೇ ನಾನು ಅಂತ. ಅಷ್ಟೊಂದು ಸಮೀಕರಣ ಆಗ್ಬಿಡ್ತಾ ಇದೆ, ಅಷ್ಟೊಂದು ಸೇರಿಕೊಂಡ್ ಬಿಡ್ತಾ ಇದೆ. ಎಷ್ಟೊಂದು ಅಂದ್ರೆ ಅದು ಸಹ ದೇಹದ ಹಾಗೇನೆ ವರ್ತನೆ ಮಾಡ್ತಾ ಇದೆ. ಎಷ್ಟು ಅಂದ್ರೆ ಅದನ್ನು ನಿವೃತ್ತಿ ಮಾಡಲೇ ಬರೋದಿಲ್ಲ. ಅಷ್ಟೊಂದು ಒಳಗೋಗಿ ಬದ್ಧ ಸಂಸಾರಿ ಆಗಿರ್ತೇವೆ. ಇದೇ ನನ್ನ ಮನೆ, ಇದೇ ನನ್ನ ಮಕ್ಕಳು, ಇವರೇ ನನ್ನ ಹೆಂಡತಿ, ಇದೇ ನನ್ನ ಕಾರು, ಇದೇ ನನ್ನ ಇದು. ಎಷ್ಟೊಂದು ಅಂದ್ರೆ ಆ ಆತ್ಮ ನಾನು ಒಂದು ಶುದ್ಧ ಚಿದ್ರೂಪನಾಗಿದ್ದೆ ಅಂತ ತನ್ನ ಮೂಲ ಸ್ವರೂಪವನ್ನೇ ಮರೆತು ಲೌಕಿಕ ಜಗತ್ತಿನಲ್ಲಿ ಮುಳುಗಿ ಹೋಗ್ಬಿಡ್ತಾ ಇದೆ. ಹೀಗಾಗಿ ನಾವೆಲ್ಲರೂ ಬದ್ಧ ಸಂಸಾರಿ ಆಗ್ಬಿಡ್ತೀವಿ. ದೇಹ ಮತ್ತು ಆತ್ಮರ ಸಂಘವು ತನು, ಮನ, ಭಾವ ಅಥವಾ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳೆಂದು 3 ಪ್ರಕಾರ ಆಗಿರೋದು ನಿಮ್ಗೂ ಗೊತ್ತಿದೆ. ಅದನ್ನು ಹೇಳಿ ಆಯ್ತು. ಪೃಥ್ವಿಜಲ ತತ್ವದಿಂದ ಸ್ಥೂಲತನು, ಅದನ್ನು ತೋರಿಸಿದೀವಿ ನಿಮಗೆ. ಅಗ್ನಿವಾಯು ತತ್ವದಿಂದ ಸೂಕ್ಷ್ಮತನ, ಆಕಾಶ ಆತ್ಮ ತತ್ವದಿಂದ ಕಾರಣತನು ಅಂತ ಅದನ್ನು ಗೊತ್ತು ಮಾಡ್ಕೊಳ್ಬೇಕು. ಹೀಗಾಗಿ ಏನಂದ್ರೆ ಈ ಆತ್ಮ ಇದೆ ನೋಡಿ, ಎಷ್ಟೊಂದು ವಿಚಿತ್ರ ಅಂದ್ರೆ ಆ ದೇಹಕ್ಕೆ ಒಳಗೆ ಹೋದ ತಕ್ಷಣ ಆ ದೇಹವೇ ತಾನು ಅಂತ ಆಗಿ ಸಂಸಾರ ಆಗ್ತಾ ಇದೆ. ವಿಕಸನ 3ರ ಒಂದು ರೇಖಾಚಿತ್ರವನ್ನು ನಿಮಗೆ ತಿಳಿಸೋದಾದ್ರೆ, ಇಲ್ಲಿ ಆಸ್ ಯೂಸುವಲ್ ಸೆಂಟರ್ದಲ್ಲಿ ಏನಿದೆ ಹೇಳಿ, ಅಣುಚಕ್ರ. ಮುಂದೆ ಅದರ ಹೊರಗಡೆ ಪಶ್ಚಿಮ ಚಕ್ರ, ಅದು ನಿರಾಲಂಬ ಸ್ಥಳ, ನಿರಂಜನ ಲಿಂಗ. ಹಾಗೇನೆ ಅದರ ಹೊರಗಡೆ ಮತ್ತೆ ಪಶ್ಚಿಮ ಚಕ್ರ, ಇದು ಬ್ರಹ್ಮಚಕ್ರ, ಇದು ನಿಶೂನ್ಯ ಲಿಂಗ, ಶಿಖಾಚಕ್ರ, ಹಾಗೇನೆ ಬ್ರಹ್ಮಚಕ್ರ ಆಯಿತು. ಇವು 4 ಚಕ್ರಗಳು ಮಸ್ತಕದಲ್ಲಿ ನಿಮ್ಗೆ ಗೊತ್ತಿದೆ. ಇದು ಉಪಮಸ್ತಿಷ್ಕದಲ್ಲಿ ಅನುಲಿಂಗ ಅಥವಾ ಅನುಚಕ್ರ, ಈ ನಿರಂಜನ ಲಿಂಗ, ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ಇವು 3 ಸೇರಿ. ಯಾಕೆಂದ್ರೆ ನಾವು ಅನುಚಕ್ರದಲ್ಲಿರುವ ಅನುಲಿಂಗದಲ್ಲಿ ಅಲ್ಲಿ ಏನು ಇಲ್ಲ ಅಂದ ತಕ್ಷಣ ಅದನ್ನ ಹಿಡಿಯೋಲ್ಲ. ಈ ನಿರಾಲಂಬ ಸ್ಥಳ, ನಿರ್ಭಯ ಸ್ಥಳ, ನಿರಾಳ ಸ್ಥಳ ಏನಿದೆಯಲ್ಲ, ಈ 3 ಲಿಂಗಗಳಿಂದ ಒಂದು ಮಹಾಜ್ಞಾನ ಚಿತ್ತು ಅಂತ ಆಗ್ತಾ ಇದೆ. ಇದರಿಂದ ಒಂದು ಶಕ್ತಿ ಒಂದು ಉತ್ಪನ್ನ ಆಗ್ತಾ ಇದೆ. ಆ ಚಿತ್ತಿನ 1001 ಅಂಶ, ಅಂದ್ರೆ 1000 ಅಲ್ಲಿ ಅಂಶಗಳಿದ್ರೆ ಅದರಲ್ಲಿ ಒಂದು ಅಂಶ ಚಿತ್ ಶಕ್ತಿ ಆಗ್ತಾ ಇದೆ. ಇದನ್ನೆನ್ಪಿಟ್ಕೋಬೇಕು. ನಾವು ಆಗ್ಲೇ ಹೇಳಿದ ಹಾಗೆ ಆಜ್ಞಾಚಕ್ರದಲ್ಲಿ ಆತ್ಮತತ್ವವಿದೆ. ಈ ಚಿತ್ ಶಕ್ತಿಯ 1001 ಅಂಶವೇ ಪರಾಶಕ್ತಿ ಆಗ್ತಾ ಇದೆ. ತಿಳ್ಕೊಂತ ಹೋಗ್ಬೇಕು. ದಟ್ಸ್ ವೈ ಐ ಟೋಲ್ಡ್ ಯು ಇಟ್ ಇಸ್ ಸೈನ್ಸ್. ಶರಣರು ಏನ್ ಹೇಳಿದಾರಲ್ಲ, ಇದೆಲ್ಲ ಸೈನ್ಸ್ ಇದೆ. ಯಾರೋ ಇದು ಪುರಾಣ ಏನೋ ಪ್ರವಚನ ಆ ತರ ಅಲ್ಲ, ಇದೆಲ್ಲ ಸೈನ್ಸ್ ಇದೆ. ಇಲ್ಲಿ ನೋಡಿ, ಈ ಸ್ಥಳಗಳಲ್ಲಿರುವಂತ ನಿರಾಲಂಬ ಸ್ಥಳ, ನಿರಂಜನ ಲಿಂಗ, ಈ ನಿಷ್ಕಲ ಲಿಂಗ, ಈ ನಿಶೂನ್ಯ ಲಿಂಗದ ಶಕ್ತಿ ಎಷ್ಟಿದೆ ಅಂದ್ರೆ, ಅಲ್ಲಿರುವ ಒಂದು ಮಹಾಜ್ಞಾನ ಚಿತ್ತುವಿನೊಡನೆ ಅದು ಕೂಡಿದಾಗ ಚಿತ್ ಶಕ್ತಿ ಆಗ್ತಾ ಇದೆ. ಅಲ್ಲಿ ಚಿತ್ ಶಕ್ತಿ ತಯಾರಾಗ್ತಾ ಇದೆ. ಇದು ಸದ್ಯಕ್ಕೆ ನಮ್ಮ ಮೆದುಳಿನಲ್ಲಿ ಇರ್ತಾ ಇದೆ ಈ ಚಿತ್ ಶಕ್ತಿ. ಅದೇ ಚಿತ್ ಶಕ್ತಿ ಆಜ್ಞಾಚಕ್ರ ಆತ್ಮತತ್ವದಲ್ಲಿ ಏನಾಗ್ತದೆ, ಚಿತ್ ಶಕ್ತಿಯ 1001 ಅಂಶ ಪರಾಶಕ್ತಿ ಆಗ್ತಾ ಇದೆ. ವಿಶುದ್ಧಿ ಚಕ್ರ ಆಕಾಶ ತತ್ವ ಇದೆಯಲ್ಲ, ಆ ಪರಾಶಕ್ತಿಯ 1001 ಅಂಶವೇ ಆದಿಶಕ್ತಿ ಎನಿಸ್ತಾ ಇದೆ. ಅನಾಹತ ಚಕ್ರ ವಾಯುಷ್ ತತ್ವದಲ್ಲಿ ಆದಿಶಕ್ತಿಯ 1001 ಅಂಶವೇ ಇಚ್ಛಾಶಕ್ತಿ. ಮಣಿಪೂರಕ ತತ್ವ ಅಗ್ನಿ ತತ್ವದಲ್ಲಿ ಇಚ್ಛಾಶಕ್ತಿಯ 1001 ಅಂಶವೇ ಜ್ಞಾನಶಕ್ತಿ.
ಸ್ವಾಧಿಷ್ಠಾನ ಚಕ್ರದಲ್ಲಿ ಜ್ಞಾನಶಕ್ತಿಯ 1001 ಅಂಶ ಕ್ರಿಯಾಶಕ್ತಿ ಆಗ್ತಾ ಇದೆ. ಆಧಾರ ಚಕ್ರದಲ್ಲಿ ಪೃಥ್ವಿ ತತ್ವ ಇದೆ ಅಂತ ಗೊತ್ತು ನಿಮಗೆ. ಅಲ್ಲಿ ಆ ಕ್ರಿಯಾಶಕ್ತಿಯ 1001 ಅಂಶವೇ ಮಾಯಾಶಕ್ತಿ ಆಗ್ತಾ ಇದೆ. ಹೀಗಾಗಿ ಯಾರು ಈ ಆಧಾರ ಚಕ್ರದಲ್ಲಿಯೇ ಉಳಿದು ಬಿಡ್ತಾರೋ, ಅಂದ್ರೆ ಹೆಚ್ಚಿಗೆ ಏನು ಶಿವಯೋಗದಲ್ಲಿ ತೊಡಕೊಳ್ಳೋದಿಲ್ವೋ, ಈ ಕ್ರಿಯಾಶಕ್ತಿಯ 1001 ಅಂಶವೇ ಏನಾಗಿದೆ ಅಂದ್ರೆ ಅಲ್ಲಿ ಮಾಯಾಶಕ್ತಿ ಇದೆ. ಅದರಿಂದ ಏನು ಪ್ರಯೋಜನ ಇಲ್ಲ. ನಿಧಾನವಾಗಿ ನಾವು ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಆ ಚಿತ್ಶಕ್ತಿಯವರೆಗೆ ಹೋಗೋದು ಶಿವಯೋಗ ಇದೆ. ಹೀಗಾಗಿ ಒಂದು ವೇಳೆ ನೀವು ಆಧಾರ ಚಕ್ರದಲ್ಲಿರುವಂತಹ ಪೃಥ್ವಿ ತತ್ವವನ್ನು ಗಮನಿಸಿ ಆ ಮಾಯಾ ಈ ಕ್ರಿಯಾಶಕ್ತಿಯ 1001 ಅಂಶವನ್ನು ನೀವು ಏನಾದ್ರೂ ಪಡೆದುಕೊಳ್ಳದಿದ್ರೆ, ಆ ಸಾಧನೆ ಮಾಡದಿದ್ರೆ ಏನಂತಿದ್ದಾರೆ ಅಂದ್ರೆ ಆಧಾರ ಚಕ್ರದಿಂದಲೂ ಕೆಳಗಾದ ಅಧೋ ಕುಂಡಲಿನಿ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಅಂದ್ರೆ ನೀವು ಮೇಲೆ ಇರೋಕೆ ಪ್ರಯತ್ನನೇ ಮಾಡ್ತಾ ಇಲ್ಲ, ಅದಕ್ಕೆ ಅಧೋ ಕುಂಡಲಿನಿ ಅಂತಾರೆ. ಆಗ್ಲೇ ಹೇಳಿದಾಗೆ ಅಣುವಿನಾಚೆಯ, ಅಣುಚಕ್ರದಾಚೆಯ, ಅಣುವಿನಾಚೆಯ, ಆಗ್ಲೇ ಶಂಭುವನ್ನ ಓದಿದ್ರಲ್ಲ, ಅಣುವಿನಾಚೆಯ ಬಯಲು ಅಥವಾ ಅಕಲ್ಪಿತವೆಂದು ಭಾವಿಸೋದಿದೆಯಲ್ಲ, ಆ ಅಕಲ್ಪಿತದ ಒಂದು ಅಂಶ ಪರಮಾತ್ಮ ಅಂತ ಆಗ್ತಾ ಇದೆ. ಹೀಗಾಗಿ ಚಿತ್ಶಕ್ತಿ ಎಲ್ಲಿದೆ ಅಂದ್ರೆ ಈ 3 ಸ್ಥಳಗಳಲ್ಲಿ ನಮ್ಗೆ ಬರ್ತಾ ಇದೆ. ನಿರಂಜನಲಿಂಗ, ನಿಷ್ಕಲಲಿಂಗ, ನಿಶುಣ್ಯಲಿಂಗ ಅಂತ ನಾನು ಹೇಳುವಾಗ ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಅಂತಾನೂ ತಿಳ್ಕೊಬೇಕು ನೀವು. ಹೀಗಾಗಿ ಈ 3 ಲಿಂಗಗಳ ಪೂಜೆ ನಡೆಯುವಾಗ ಚಿತ್ಶಕ್ತಿಯಲ್ಲಿ ನಮ್ಗೆ ಬೇಕಾಗಿದೆ. ಯಾಕೆಂದ್ರೆ ಎಲ್ಲಾ ಶಕ್ತಿಗಳು, ಅದು ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಏನೇ ಇರ್ಲಿ, ಅವೆಲ್ಲ ಚಿತ್ಶಕ್ತಿಯಿಂದಲೇ ಬಂದಿರೋದು. ಹೀಗಾಗಿ ಇಷ್ಟಲಿಂಗ ಪೂಜೆಯಲ್ಲಿ ನಾನು ಇಷ್ಟಲಿಂಗ ಅಂದ್ರೆ ನಿಷ್ಕಲಲಿಂಗ ಬಸವ ಓಂ ನಮಃ ಶಿವಾಯ ಅಂದಾಗ ಈ ಎಲ್ಲಾ ಲಿಂಗಗಳ ಪೂಜೆ ನಡೀತಾ ಇರುವಾಗ ಚಿತ್ ಶಕ್ತಿಯ ಉತ್ಪನ್ನ ಆಗ್ತಾ ಇದೆ. ಚಿತ್ ಶಕ್ತಿಯಿಂದಲೇ ಉಳಿದ ಎಲ್ಲಾ ಶಕ್ತಿಗಳು ಅಲ್ಲಿ ನಮ್ಮ ದೇಹದಲ್ಲಿ ಪ್ರವಹಿಸ್ತಾ ಇರೋದ್ರಿಂದ ಈ ವಿಕಸನ ಕ್ರಮ 4ಕ್ಕೆ ಬರ್ತಾ ಇದೀವಿ ನೋಡಿ. ಅದೇ ನಾನು ಏನ್ ಹೇಳಿದ್ನಲ್ಲ ಅದೇ. ಇದನ್ನ ಯಾರಾದ್ರೂ ಓದಿ, ಇಲ್ಲಿಗೆ ನಾವು ಮುಗಿಸೋಣ. ವಿಕಸನ ಕ್ರಮ 4. ನಿರಂಜನ ತತ್ವ, ನಿರಾಲಂಬ ಶಕ್ತಿ, ನಿಶೂನ್ಯ ತತ್ವ. ಎಲ್ಲಿದೆ ಅಕ್ಕ ನಿರಂಜನ ತತ್ವ? ಎಲ್ಲಿದೆ ಅಕ್ಕ? ಈ ನಿರಂಜನ ಇದಕ್ಕೆ ಪಶ್ಚಿಮ ಚಕ್ರಕ್ಕ. ನಿಶೂನ್ಯ ತತ್ವ ಎಲ್ಲಿದೆ? ನಿಶೂನ್ಯ ಚಕ್ರ ಶಿಖಾ ಚಕ್ರ. ನಿಷ್ಕಲ ತತ್ವ ಬ್ರಹ್ಮ ಸಹಸ್ರಾರ ಚಕ್ರ, ಬ್ರಹ್ಮರಂಧ್ರ ಅಥವಾ ಬ್ರಹ್ಮಚಕ್ರ. ನಿರಾಲಂಬ ಶಕ್ತಿ, ನಿಭ್ರಾಂತ ಶಕ್ತಿ, ನಿರವಯ ಶಕ್ತಿ. ಓಕೆ, ಮುಂದಿನ ಓದಿ ಅಕ್ಕ. ನಿರಂಜನ ತತ್ವ ನಿರಾಲಂಬ ಶಕ್ತಿ, ನಿಶೂನ್ಯ ತತ್ವ ನಿಭ್ರಾಂತ ಶಕ್ತಿ, ನಿಷ್ಕಲ ತತ್ವ ನಿರವಯ ಶಕ್ತಿ. ಆಜ್ಞಾ ಆತ್ಮ ಚಿತ್ ಶಕ್ತಿ, ಚಿತ್ ಶಕ್ತಿಯ 1000 ಅಂಶವೇ ಪರಾಶಕ್ತಿ ಎನಿಸಿತ್ತು. ವಿಶುದ್ಧಿ ಚಕ್ರ ಆಕಾಶ, ಅಲ್ಲಿ ಪರಾಶಕ್ತಿ, ಪರಾಶಕ್ತಿಯ 1001 ಅಂಶವೇ ಆದಿಶಕ್ತಿ ಎನಿಸಿತ್ತು. ಅನಾಹತ ಚಕ್ರ ವಾಯು, ಆದಿ ಶಕ್ತಿ, ಆದಿಶಕ್ತಿಯ 1001 ಅಂಶವೇ ಇಚ್ಛಾಶಕ್ತಿ ಎನಿಸಿತ್ತು. ಮಣಿಪುರಕ ಚಕ್ರ, ಅಲ್ಲಿ ಭೂತ ಅಗ್ನಿ, ಇಚ್ಛಾಶಕ್ತಿ, ಇಚ್ಛಾಶಕ್ತಿಯ 1001 ಅಂಶವೇ ಜ್ಞಾನಶಕ್ತಿ ಎನಿಸಿತ್ತು. ಸ್ವಾಧಿಷ್ಠಾನ ಚಕ್ರ ಅಪ್ಪು ತತ್ವ ಜ್ಞಾನ, ಜ್ಞಾನಶಕ್ತಿಯ 1001 ಅಂಶವೇ ಕ್ರಿಯಾಶಕ್ತಿ ಎನಿಸಿತ್ತು. ಆಧಾರ ಪೃಥ್ವಿ ತತ್ವ ಕ್ರಿಯಾಶಕ್ತಿಯ 1001 ಅಂಶವೇ ಮಾಯಾಶಕ್ತಿ ಎನಿಸಿತ್ತು. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದನ್ನೇ ಇಲ್ಲಿ ಬರೆದು ಹೇಳ್ತಾ ಇದ್ದೀನಿ. ಅಕಲ್ಪಿತ ಮೂಲದಿಂದ ಲೀಲೆಯ ಸಲುವಾಗಿ ಪ್ರವೃತ್ತಿಗಿಳಿದು ಕೊನೆಯಲ್ಲಿ ಮಾಯಾಶಕ್ತಿ ಎನಿಸಿದ ಅಲ್ಪಾಂಶವೇ ಅಥವಾ ಈ ಮಾಯಾಶಕ್ತಿಯ ವಿಲಾಸವೇ ಲೀಲಾ ಜಗತ್ತೆನಿಸಿದೆ. ಅಣುವಿನಾಚೆಯ ಬಯಲು, ಆ ಬಯಲಿಗೆ ಏನಂದ್ರು ಆ ಅಕಲ್ಪಿತದ 1 ಅಂಶವೇ ಪರಮಾತ್ಮನೆನಿಸ್ತಾ ಇದೆ. ಬೇರೆ ಧರ್ಮದಲ್ಲಿ ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಹೇಳೋಲ್ಲ. ನೋಟ್ ಮಾಡ್ಕೊಳ್ಳಿ ಅಪ್ಪ ಪ್ಲೀಸ್. ಬೇರೆ ಧರ್ಮದಲ್ಲಿ ಪರಮಾತ್ಮ ಎಲ್ಲಿದಾನೋ ಗೊತ್ತಿಲ್ಲ, ಆದ್ರೆ ನಮ್ಮ ಶರಣರು ಹೇಳ್ತಾರೆ ಆ ಅಣುಚಕ್ರದ ಆಚೆ, ಅನುಲಿಂಗವಿರುವ ಅಣುಚಕ್ರದ ಆಚೆ ಒಂದು ಅಕಲ್ಪಿತ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಒಂದು ಅಂಶ ಇದೆ, ಅದ್ರ 1 ಅಂಶ ಪರಮಾತ್ಮ ಅಂತ ನಮ್ಮ ಶರಣರು ಹೇಳ್ತಾ ಇದ್ದಾರೆ. ನಾನು ಯಾವುದೇ ಸಾಧನೆ ಮಾಡಲ್ಲಪ್ಪ, ನನಗಿದೇನೂ ಬೇಡ ಅಂದ್ರೆ ಆಧಾರ ಚಕ್ರದಿಂದಲೂ ಕೆಳಗಿರುವಂತ ಒಂದು ಅಧೋ ಕುಂಡಲಿನಿ ಅಂತ ಅದನ್ನೂ ಹೇಳಿ ಆತ ಹೇಗಿರ್ತಾನಂದ್ರೆ ತನ್ನ ಸ್ವರೂಪವನ್ನೇ ಮರೆತು, ತನ್ನ ಸರ್ವಜ್ಞತ್ವವನ್ನೇ ಮರೆತು, ನಾನು ಎಷ್ಟೊಂದು ಶಿವಶಕ್ತಿ ಇದೆ ಅನ್ನೋದನ್ನ ಸಹ ಮರೆತು
ಸಂಸಾರಿಯಾಗಿ ಆ ಬಂಧನದಲ್ಲಿ ಮುಳುಗಿ ಆತ ಬರೀ ಜೀವನಾಗಿ ಕಿಂಚಿಜ್ಞನಾಗಿ ಮಲ ಸಂಬಂಧಿಯಾಗಿ ಮೂರೂ ಮಲದ ಸಂಬಂಧಿಯಾಗಿ ಅನೇಕ ಕಾಲಾಂತರದಿಂದಲೂ ವ್ಯವಹರಿಸ್ತಾ ಇರ್ತದೆ. ಅದೇ ಅಧೋ ಕುಂಡಲಿನಿ ಅಂತ ಹೇಳಿದ್ರು. ಈಗ ಈ ಶಿವಯೋಗದಲ್ಲಿ ಏನಂದ್ರೆ ಇಂತಪ್ಪ ಸಂಸಾರಕ್ಕೆ ಹೇಸಿ ಈ ಸಂಸಾರವನ್ನ ಹೇಯ ಮಾಡಿ ಅಂದ್ರೆ ಹೇಸಿಕೊಂಡು ಅಂದ್ರೆ ನನಗೆ ಬೇಡಪ್ಪ ಇದು ತನ್ನ ನಿಜವನ್ನು ಕಾಣಬೇಕೆಂಬ ಅರಿವು ತಲೆದೋರಿದ ಕಾಲಕ್ಕೆ ಸಂಸಾರ ವ್ಯಾಪ್ತಿಯಿಂದ ಈ ಮಾಯಾ ಭ್ರಾಂತಿಯಿಂದ ಹೊರಗೆ ನಿರಾಕಾರ ನಿರ್ಗುಣ ನಿರ್ವಿಕಾರ ಲೀಲೆಯಲ್ಲಿ ನಮ್ಮ ಮನಸ್ಸು ಮತ್ತು ಭಾವಗಳನ್ನ ಮುಳುಗಿಸಿ ಆ ಚಿದಾನಂದ ಚಿದ್ವಿಲಾಸದಲ್ಲಿ ಮಗ್ನನಾದ ಒಬ್ಬ ಗುರುವನ್ನ ಅರಿಸಿ ಆ ಗುರುವಿನಿಂದ ಜ್ಞಾನ ದೀಕ್ಷೆ ಮಂತ್ರೋಪದೇಶವನ್ನ ಪಡೆದುಕೊಂಡು ಗುರುವಚನದಲ್ಲಿ ಅಚಲ ವಿಶ್ವಾಸವನ್ನಿಟ್ಟು ಗುರುವಿನಾನತಿಯಂತೆಯೇ ಆತನ ಆಜ್ಞೆಯಂತೆಯೇ ಸಾಗುತ್ತಾ ತಾನು ನಿಜದಲ್ಲಿ ಲೀಯವಾಗಿ ಪ್ರಕೃತಿ ಮೂಲದ ಜನನ ಮರಣಗಳ ಬಂಧನದಿಂದ ಮುಕ್ತ ಆಗೋದಿದೆ. ಹೀಗಾಗಿ ಮುಂದಿನ ಸಾರಿ ನಾನು ಈ ಎಲ್ಲ ಗುರುವಿನ ದೀಕ್ಷೆ ಅಂದ್ರೆ ಏನು, ನಿಮಗೆ ಹಲವಾರು ಜನ ದೀಕ್ಷೆ ತೆಗೊಂಡಿರಬಹುದು. ಅದಕ್ಕೆ ಪೂರಕವಾಗಿ ಅಥವಾ ಯಾರು ದೀಕ್ಷೆಯನ್ನು ತೆಗೆದುಕೊಳ್ಳಲಿಲ್ಲವೋ ಅವರು ಸಹ, ಅದು ಅಲ್ಲದೆ ಯಾರು ದೀಕ್ಷೆ ಕೊಡಬೇಕಂತೀರೋ ಅವರು ಸಹ, ಅವ್ರಿಗೆಲ್ಲರಿಗೂ ಈ ದೀಕ್ಷೆ ಎಂದರೆ ಏನು, ನಮ್ಮ ಗುರುಗಳು ಹೇಗೆ ದೀಕ್ಷೆ ಕೊಡಬೇಕು, ನಾವು ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ ಅಂತ ಹೇಳಿ ನನಗೆ ಈ ಕೊಟ್ಟ ಈ ಅವಕಾಶಕ್ಕಾಗಿ ತಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ಇವತ್ತಿನ ಒಂದು ವ್ಯಾಖ್ಯಾನಕ್ಕೆ ವಿರಾಮವಿರುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಸರ್ವರಿಗೂ ಶರಣಾರ್ಥಿ. ಇಲ್ಲಿಯವರೆಗೆ ಅಪ್ಪರೇ ಶಿವಯೋಗದ ಶರಣಾರ್ಥಿಗಳು. ಪ್ರಾತ್ಯಕ್ಷಿತೆಯ 7ನೇ ಭಾಗವನ್ನ ಡಾಕ್ಟರ್ ದಯಾನಂದ ನೂಲಿಯಪ್ಪರು ನಮಗೆಲ್ಲರೂ ಕೂಡ ಆ ಅನುಭವದ ತಮ್ಮ PPT ಪ್ರೆಸೆಂಟೇಶನ್ ಮೂಲಕ ನಮಗೆಲ್ಲರೂ ಕೂಡ ತುಂಬಾನೇ ಅಂತರಂಗಕ್ಕೆ ಮುಟ್ಟುವ ಹಾಗೆ ದೃಶ್ಯ ಮಾಧ್ಯಮ ಏನಿದೆ ಅದು ತುಂಬಾನೇ ಎಫೆಕ್ಟಿವ್. ಈಗ ನಾವು ಕೇಳೋದಕ್ಕಿಂತನೂ ದೃಶ್ಯ ಮಾಧ್ಯಮ ತುಂಬಾನೇ ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಮಾಧ್ಯಮ. ಆ ಒಂದು ಮೂಲಕ ನಮಗೆಲ್ಲರೂ ಕೂಡ ಮನದಟ್ಟು ಮಾಡಿರ್ತಕ್ಕಂಥ ಅಪ್ಪರಿಗೆ ಭಕ್ತಿ ಶರಣಾರ್ಥಿಗಳನ್ನ ಹೇಳ್ತಾ, ಇದರಲ್ಲಿ ಯಾರಿಗಾದ್ರೂ ಅನುಮಾನಗಳು ಅಥವಾ ಸಂದೇಹಗಳಿದ್ರೆ ತಾವೆಲ್ಲರೂ ಕೂಡ ಒಂದು 5 ನಿಮಿಷ ಸಂವಾದ ಮಾಡ್ಬೋದು. ಪ್ರಶ್ನೆಗಳಿದ್ರೆ ಕೇಳ್ಬೋದು, ಕೇಳಿ. ಅಪ್ಪರೇ ಶರಣಾರ್ಥಿ. ಇದು ನಾದ ಬಿಂದು ಕಲೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಪ್ಪರೇ. ಈಗ ನಾದ ಬಿಂದು ಕಳೆ ಅಂದ್ರೆ ಏನಂದ್ರೆ ಅಕ್ಕ, ಆ ನಾದ ಬಿಂದು ಕಳೆ ಪಶ್ಚಿಮ ಚಕ್ರದ ಇದು ಅನುಚಕ್ರದಲ್ಲಿ ಇರೋಲ್ಲ, ಏಕೆಂದ್ರೆ ಅಲ್ಲಿ ಏನೂ ಇರೋದಿಲ್ಲ. ಹಾಗೇನೆ ಪಶ್ಚಿಮ ಚಕ್ರಕ್ಕೆ ಬಂದಾಗ ಅವು ಇರ್ತಾವೆ, ಆದ್ರೆ ಅವು ಹೇಳೋಕ್ಕಾಗಲ್ಲ, ಅವಕ್ಕೆ ಅವ್ಯಾಚ್ಯ ಶಬ್ದಗಳು ನುಡಿಯೋಕ್ಕಾಗಲ್ಲ ಅಂತ ಬರ್ತದೆ. ಶಿಖಾಚಕ್ರದಲ್ಲಿ ಅವತರ ಜೊತೆ ಶಕ್ತಿ ಕೂಡಿಕೊಂಡು ಅವೇ ಊ ಅ ಊ ಮ ಆಗ್ತಾ ಇದೆ. ಆಜ್ಞಾಚಕ್ರದವರೆಗೆ ಅವು ಬಂದು ಆಜ್ಞಾಚಕ್ರದಲ್ಲಿ ಅ ಊ ಮನೆ ಓಂ ಅಂತ ಆಗ್ತಾ ಇದೆ. ಅದೇ ನಾದ ಬಿಂದು ಕಲೆ ಅಂತ ಹೇಳ್ತಾರೆ ಅಕ್ಕ. ಅಂದ್ರೆ ನಾದ ಬಿಂದು ಸೇರಿ ಇಲ್ಲಿ ಓಂಕಾರ ಉತ್ಪತ್ತಿ ಆಯ್ತು ಅಂತ ಹೇಳ್ತಾರಲ್ಲ ಅಪ್ಪರೇ. ಹೌದು, ಓಂಕಾರ ಅಂದ್ರನೇ ನಾದ ಬಿಂದು ಕಲೆ ಅಂತ ಬರ್ತಾ ಇದೆ. ಅದು ಉಗಮ ಹೇಗೆ ಅಂತ ಹೇಗೆ ಗೊತ್ತಾಗತ್ತೆ ಅಪ್ಪರೇ? ಅದು ಕಲೆ ಅಂತಂದ್ರೆ ಅಲ್ಲ, ಇದು ನೀವು ಅ ಉ ಮ ಈ ಅಕ್ಷರಗಳು ಎಲ್ಲಿ ಉತ್ಪತ್ತಿ ಆಗ್ತವೆ ಹೇಳಿ? ಅದು ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಪಶ್ಚಿಮ ಚಕ್ರದಲ್ಲಿ ಅವು ಶುರು ಆಗ್ತವೆ, ಉತ್ಪನ್ನವಾಗ್ತವೆ. ಆದ್ರೆ ಅವು ಅವ್ಯಾಚ್ಯವಾಗಿರ್ತವೆ, ಅಂದ್ರೆ ಅವು ನುಡಿಯಲು ಬಾರದು. ಶಿಖಾಚಕ್ರದಲ್ಲಿ ಒಂದು ಸ್ವರೂಪ ಬರುತ್ತೆ ಅದಕ್ಕೆ. ಆದ್ರೆ ಬ್ರಹ್ಮಚಕ್ರದಲ್ಲಿ ಬಂದು ಅ ಉಮಗಳಿಗೆ ಒಂದು ವಾಚ್ಯ ಮಾಡಬಹುದು. ಅ ಅನ್ಬಹುದು, ಉ ಅನ್ಬಹುದು, ಮ ಅನ್ಬಹುದು. ಅದು ಕೆಳಗೆ ಬಂದು ಆಜ್ಞಾಚಕ್ರದಲ್ಲಿ ಅವು ಮೂರು ಸೇರಿ ಓಂಕಾರ ಆಗ್ತವೆ. ನಾದ ಬಿಂದು ಕಲೆಗಳ ಸಮ್ಮಿಳನ ಆ ಮಹಾಲಿಂಗದಲ್ಲಿ ಆಗ್ತಾ ಇದೆ. ಅದು ಆಗಲೂ ಬೇಕು, ಏಕೆಂದ್ರೆ ಅಲ್ಲಿಂದ ನಮ್ಮ ಪೃಥ್ವಿ ಉತ್ಪನ್ನವಾಗೋದಿದೆ. ಹೀಗಾಗಿ ಆಯ್ತಪ್ಪ. ಶಿವನೇ ನಾದ ಶಕ್ತಿಯೇ ಬಿಂದು ತೋರುವ ಸೃಷ್ಟಿಯೇ ಕಲೆ. ಹೌದು, ಅದು ನಡೆಯುತ್ತೆ. ಅದು ಒಪ್ಕೊಳ್ಳೋದು. ಯಾರು ಚಿತ್ರ ಬಿಡಿಸಿಲ್ವೋ ಓಮದ ವಿಸ್ತರಣೆಯನ್ನ ದಯವಿಟ್ಟು ಬಿಡಿದು ಕಳಿಸಿ. ಎಲ್ರು ಇದನ್ ಮಾಡ್ಬೇಡಿ, ದಯವಿಟ್ಟು ಕಳಿಸಿ. ಯಾರು ಚಿತ್ರ ತೆಗೆದಿಲ್ವೋ ಅವ್ರು ಕಳಿಸಿ ದಯವಿಟ್ಟು. ಓಮದ ವಿಸ್ತರಣೆ ನಿಮ್ಗೆ ಗೊತ್ತಾಗ್ಬೇಕು. ಅದಕ್ಕೆ ಇದನ್ನು ಎಲ್ಲ ನಾಶಿಯಪ್ಪ ಅವರು ಬಹುಶಃ ಇದನ್ನ ತಗೊಂಡಿರ್ತಾರೆ, ಚಿತ್ರಗಳನ್ನ, ಕೋಷ್ಟಕಗಳನ್ನ. ಅದನ್ನ ನಿಮ್ ಪುಸ್ತಕಗಳಲ್ಲೆಲ್ಲ ಬರ್ದಿಟ್ಕೊಳ್ಳಿ. ಇದು ಕ್ಲಾಸ್ ಇದೆ, ಇದು ಸುಮ್ನೆ ಇದನ್ ಮಾಡ್ಬೇಡಿ. ಯಾಕಂದ್ರೆ ನಾವು ಮುಂದಿಂದೆಲ್ಲ ಅದು ಗೊತ್ತಾಗೋಲ್ಲ, ಹಿಂದಿನ ಗೊತ್ತಿರ್ದಿದ್ರೆ. ಯಾವಾಗ್ಲೂ ಅದಕ್ಕೆ ನಾನು ತಿರ್ಗಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಗೆ ಕೊನೆಯಲ್ಲಿ ಒಂದು ಇಷ್ಟಲಿಂಗ ಅಂದ್ರೇನೆ ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲ ಲಿಂಗ ಅನ್ನೋ ತನಕ ನಮ್ಗೆ ಈ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ಆ ಶಕ್ತಿಗಳನ್ನ ನೋಡ್ತಾ ಇದ್ದೀವಿ.
ಒಂದು 1001 ಚಿಚ್ಚಕ್ತಿಯ 1001 ಅಂಶವೇ ಪರಾಶಕ್ತಿ. ಇಲ್ಲಿ ತನಕ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಯಾವ ಅಂಶಗಳನ್ನ ಮರೆಯಬೇಡಿ. ತಾವು ದಯವಿಟ್ಟು ಶಿವಯೋಗದಲ್ಲಿ ನಾವು ಹೋಗೋರಿದ್ದೀವಿ, ಇವೆಲ್ಲ ತತ್ವಗಳನ್ನು ಹಿಂಭಾಗದಲ್ಲಿ ಇಟ್ಕೊಂಡೇ, ಅಂದ್ರೆ ಮನಸ್ಸಿನಲ್ಲಿ ಇಟ್ಕೊಂಡೇ ನಾವು ಶಿವಯೋಗ ಮಾಡ್ಬೇಕಾಗ್ತಾ ಇದೆ. ಅದಕ್ಕಾಗಿ ಅಪರ ಈ ಮತ್ತೇನಾದ್ರು ಹೇಳಿ. ಈ ಚಿಚ್ಚಕ್ತಿ ಅಂತಂದ್ರೆ 1001ನೇ ಭಾಗ ಅಂತಂದಾಗ ಅದು ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಶಕ್ತಿ ಅಂತ 0.001. ಹಾ, ಅದು ಏನಂದ್ರೆ ಈಗ ನೀವು ನೋಡಿ, ಪಶ್ಚಿಮ ಚಕ್ರದಲ್ಲಿ ಅಲ್ಲಿ ಒಂದು ಯಾವುದೇ ನಿರಂಜನೆ ಇಲ್ಲ, ಅಲ್ಲಿ ಯಾವ ಅವಲಂಬನೆ ಇಲ್ಲದಿರುವಂತಹ ಒಂದು ಶಕ್ತಿ ಇದೆ. ಅದಕ್ಕೆ ಅವರು ನಿರಂಜನ ಲಿಂಗ ಅಂದ್ರು. ಅದೇ ಒಂದು ನಿರಂಜನ ಶಕ್ತಿ. ಅಲ್ಲಿಂದ ಶಿಖಾಚಕ್ರಕ್ಕೆ ಬಂದಾಗ ಅಲ್ಲಿ ಏನಾಗಿದೆ, ನಿರಾಳ ಸ್ಥಿತಿ, ಅಲ್ಲಿ ನಿಶೂನ್ಯ ಲಿಂಗವನ್ನ ಕೊಟ್ರು. ಅಲ್ಲಿಂದ ಬ್ರಹ್ಮಚಕ್ರದಲ್ಲಿ ಬಂದಾಗ ಅಲ್ಲಿ ನಿಷ್ಕಲ ಲಿಂಗವನ್ನು ಕೊಟ್ರು. ಈ ಎಲ್ಲಾ ಶಕ್ತಿಗಳು, 3 ಶಕ್ತಿಗಳೇನಿವೆಯಲ್ಲ, ಈ 3 ಶಕ್ತಿಗಳ ಸಮ್ಮಿಲನವೇ ಚಿಚ್ಚಕ್ತಿ ಆಗ್ತಾ ಇದೆ. ಹೀಗಾಗಿ ನಾವು ಈ ಲಿಂಗ ಪೂಜೆಯಲ್ಲಿ, ಇಷ್ಟಲಿಂಗ ಪೂಜೆಯಲ್ಲಿ ಕುಳಿತುಕೊಂಡಾಗ, ಯಾವಾಗ ನಾನು ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಧ್ಯಾನ ಮಾಡುತ್ತಿರುವಾಗ ನಿಷ್ಕಲ ಲಿಂಗದ ಪೂಜೆಯಲ್ಲಿ ನಡೀತಾ ಇರೋದ್ರಿಂದ ನಿಷ್ಕಲ ಲಿಂಗ, ಅದರಿಂದ ಇರುವಂತಹ ಮುಂದೆ ನಿಶೂನ್ಯ ಲಿಂಗ, ಪಶ್ಚಿಮ ಚಕ್ರದಲ್ಲಿರುವಂತಹ ನಿರಂಜನ ಲಿಂಗಗಳು ಸಹ ಉತ್ಪತ್ತಿಯಾಗಿ ಚಿಚ್ಚಕ್ತಿಯ ಉದಯ ಆಗ್ತಾ ಇದೆ. ಆ ಚಿಚ್ಚಕ್ತಿ ಉದಯವಾದ ನಂತರ ನಿಧಾನವಾಗಿ ಕೆಳಗೆ ಆಜ್ಞಾಚಕ್ರ, ವಿಶುದ್ಧಿ ಚಕ್ರ, ಇವೆಲ್ಲ ಪರಾಶಕ್ತಿ, ಆದಿಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಅವು ಎಲ್ಲ ಕೆಳಗಿನ ಶಕ್ತಿಗಳು ಉತ್ಪನ್ನವಾಗ್ತಾ ಇವೆ. ಆದರೆ ನಿಷ್ಕಲ ಲಿಂಗದ ಪೂಜೆ ಆಗಬೇಕು. ಅದು ಕರಸ್ಥಲದಿಂದ ಇಷ್ಟಲಿಂಗದಿಂದ ಆಗ್ತಾ ಇದೆ. ಆ ನಿಷ್ಕಲ ಲಿಂಗದಿರುವಂತಹ ಒಂದು ಏನು ಶಕ್ತಿ ಇದೆಯಲ್ಲ, ಈ 3 ನಿಶೂನ್ಯ ತತ್ವಗಳಲ್ಲಿರುವಂತಹ ಶಕ್ತಿಯೇ ಚಿಚ್ಚಕ್ತಿಯಾಗಿದೆ. ಹೀಗಾಗಿ ಆ ಇಷ್ಟಲಿಂಗ ಪೂಜೆಯನ್ನ ಕರಸ್ಥಲದಲ್ಲಿ ನಾವು ಮಾಡುವಾಗ ಬ್ರಹ್ಮಚಕ್ರದಲ್ಲಿ ನೇರವಾಗಿ, ಏಕೆಂದ್ರೆ ಒಂದು ನಿಷ್ಕಲ ಲಿಂಗವೇ ಇಷ್ಟಲಿಂಗ, ಒಂದು. ಎರಡನೇದು, 2 ಕಣ್ಣುಗಳ ನಡುವಿರುವಂತಹ ಆಜ್ಞಾಚಕ್ರ ಮಹಾಲಿಂಗಕ್ಕೂ ಮತ್ತೆ ಈ ಮೇಲಿರುವ 3 ನಿಶೂನ್ಯ ತತ್ವಗಳಿಗೂ ಮತ್ತೆ ಕನೆಕ್ಷನ್ ಇದೆ. ಹೀಗಾಗಿ ಚಿಚ್ಚಕ್ತಿಯ ಉತ್ಪನ್ನಕ್ಕೆ ಅವೆಲ್ಲ ಸಹಕಾರಿಯಾಗ್ತಾ ಇದೆ. ಹೀಗಾಗಿ ಆ ನಿಷ್ಠಲಿಂಗ ಪೂಜೆ ಮಾಡೋದು, ಅದನ್ನ ನಿರೀಕ್ಷೆ ಮಾಡೋದು, ಇವೆಲ್ಲ ಚಿಚ್ಚಕ್ತಿಯ ಉತ್ಪತ್ತಿಗೆ ಸಹಕಾರಿಯಾಗ್ತಾ ಇವೆ. ಇವೆಲ್ಲ ದೀಸ್ ಆರ್ ಆಲ್ ಪ್ರೂವನ್ ಥಿಂಗ್ಸ್. ಇದರಲ್ಲಿ ಸಂಶಯವೇ ಇಲ್ಲ, ತಿಳ್ಕೊಳ್ಳಿ ನೀವು. ಹೀಗಾಗಿ ಅನೇಕ ಶತಾಯುಷಿಗಳು, ತುಮಕೂರಿನವರಿರ್ಬೋದು, ಅಥಣಿಯವರಿರ್ಬೋದು, ಮೃತ್ಯುಂಜಯಪ್ಪಗಳಿರ್ಬೋದು, ಮುರುಗೋಡದ ಮಹಾಂತಪ್ಪಗಳಿರ್ಬೋದು, ಇವರೆಲ್ಲ ಶತಾಯುಷಿಗಳು. ಯಾಕಾದ್ರಂದ್ರೆ ಈ ಚಿಚ್ಚಕ್ತಿಯ ಜಾಗೃತಿಯಾದಲ್ಲಿ ಕ್ಯಾನ್ಸರ್ ರೋಗ ಬರೋದು, ಏನೋ ಆಗಿ BP ಹೆಚ್ಚಾಗಿ ಪ್ಯಾರಲೈಸಿಸ್ ಆಗೋದು, ಮಹಾ ರೋಗಗಳು ಬರಬಹುದು, ಅಕಾಲಿಕ ಮೃತ್ಯು ಆಗೋದು, ಇದೆಲ್ಲವನ್ನು ತಡೆಯುವ ಶಕ್ತಿ ಮಹಾನ್ ಚಿಚ್ಚಕ್ತಿಗೆ ಇದೆ. ಇದನ್ನ ತಾವು ಅನುಭವಿಸಬೇಕು. ಅದಕ್ಕಾಗಿ ತಾವು ದಯವಿಟ್ಟು ಈ ಭಕ್ತಿಗಳನ್ನ ಇದೆ ನೋಡಿ, ನಿಷ್ಠಾ ಭಕ್ತಿ, ಶ್ರದ್ಧಾ ಭಕ್ತಿ, ಅವಧಾನ ಭಕ್ತಿ, ಆ ಭಕ್ತಿಗಳನ್ನೆಲ್ಲ ತಿಳಿದುಕೊಂಡು ನನ್ನ ನಿಷ್ಠಲಿಂಗವೇ ನನ್ನನ್ನು ಕಾಪಾಡುತ್ತದೆ, ನನ್ನನ್ನು ರಕ್ಷಣೆ ಮಾಡುತ್ತದೆ, ನನ್ನ ಎಲ್ಲಾ ಸುಖ ದುಃಖಗಳು ಅವನಿಗೆ ಗೊತ್ತಿದೆ, ಅವನೇ ನನ್ನನ್ನು ಕಾಪಾಡುತ್ತದೆ, ಅವನನ್ನು ನಾವು ಏನನ್ನೂ ಬೇಡಿಕೊಳ್ಳುವುದು ಬೇಡ, ನನ್ನನ್ನು ಅವನು ಯಾವಾಗ್ಲೂ ಸಂರಕ್ಷಿಸುತ್ತಾನೆ, ನನ್ನನ್ನು ಉದ್ಧರಿಸುತ್ತಾನೆ ಅಂತ ಪ್ರತಿಮನಿಷ್ಠೆಯಿಂದ ಮಾಡಿದ್ದಾದ್ರೆ ಆ ಚಿಚ್ಚಕ್ತಿ ಜಾಗೃತಿ ಆಗಿದೆ. ಓಂ ಶ್ರೀ ಅಂಬಾರಾಯಣ್ಣ ಹೇಳಿ, ಅಂಬಾರಾಯಣ್ಣ ಕೊಡಿ ಮೊದ್ಲು. ಅಂಬಾರಾಯಣ್ಣ ಹೇಳಿ. ಅಂಬಾರಾಯಣ್ಣ ಸರ್, ಅದೇ ಈಗ ಅಲ್ಲಿ ನಾದದ ಬಗ್ಗೆ ತಾವ್ ಹೇಳಿದ್ರಲ್ಲ, ನಮ್ಮ ವಚನ ಸಾಹಿತ್ಯದ ಪ್ರಕಾರ ನಿರ್ವಾಚ್ಯ ಅಂತ ತಾವು ಪದ ಬಳಕೆ ಮಾಡಿದ್ರಲ್ಲ, ಅದು ಇಲ್ಲಿ ಏನಂತಂದ್ರ ಆಹತನಾದ ಮತ್ತು ಅನಾಹತನಾದ ಅಂತ ಅದನ್ನು ಬಳಸಿದ್ದಾರೆ ಪರೆ. ಫ್ರಿಕ್ಷನಲ್ ನಾನ್ ಫ್ರಿಕ್ಷನಲ್ ಸೌಂಡ್ ಅಂತ. ಹೌದು ಕೇಳಿಸೋದು, ಕೇಳಿಸದೇ ಇರೋದು. ಹೌದ್ರ ಪರೆ, ಹೌದ್ರಿ. ಅದ್ರ ಬಗ್ಗೆ ಬೇಕಾದ್ರೆ ಮತ್ತೆ ಅದು ಮತ್ತದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಏನ್ ತೊಂದರೆ ಇಲ್ಲ. ಈಗ ಎಲ್ಲರೂ ನಾವೆಲ್ಲ ಏನ್ ಮಾಡ್ಬೇಕಂದ್ರೆ, ಇವತ್ತಿನಿಂದ ನನಗೆ ಏನಾಗ್ಬೇಕಾಗಿದೆ ಅಂದ್ರೆ, ಇಲ್ಲಿ 70 ಜನರು ಏನಿದಿರಲ್ಲ, ಇವ್ರನ್ನೆಲ್ಲ ನಾನು ಸಾಧಕರನ್ನಾಗಿ ಮಾಡಿ, ನಾಡಿನಾದ್ಯಂತ ನೀವು ದೀಕ್ಷೆ ಇದೆಲ್ಲ ಶಿವಯೋಗ ಮುಗಿದ ನಂತರ ನೀವು ಪ್ರತಿ 10 ಜನರಿಗೆ ಇದನ್ನ ಹೇಳ್ತಾ ಹೋಗ್ಬೇಕು. ಈ ಶಿವಯೋಗವನ್ನ ಹೇಗೆ ಮಾಡಿಕೊಳ್ಳಬೇಕು, ಈ ಚಕ್ರಗಳು ಯಾವುವು, ಈ ಶಕ್ತಿಗಳು ಯಾವುವು, ಇದನ್ನೆಲ್ಲ ನೀವು ಏನು ಒಂದು 70 ಜನ ಇಲ್ಲಿ ಇದಿರಲ್ಲ, ನಿಮಗೆಲ್ಲ ನಾವು ಸ್ವಾನುಭಾವ ನೆಲೆಯಿಂದ ಸರ್ಟಿಫಿಕೇಟ್ ಕೊಡ್ತೀವಿ. ಯು ಆರ್ ಸರ್ಟಿಫೈಡ್ ರಿಸೋರ್ಸ್ಫುಲ್ ಪರ್ಸನ್ಸ್. ನೀವೇನ್ ಮಾಡ್ಬೇಕು, ನಿಮ್ಮ ಸುತ್ತಮುತ್ತಲಿರುವ ಸ್ಥಳಗಳಿಗೆ ಹೋಗ್ಬೇಕು, ಅಲ್ಲಿಯ ಊರಲ್ಲಿಯ ಯುವಕರಿಗೆ ಯುವತಿಯರಿಗೆ ಶಿಬಿರ ಮಾಡ್ಬೇಕು. ಒಂದು ರವಿವಾರ
ಎಲ್ಲಿ ಸಾಧ್ಯವೋ ಅಲ್ಲೂ ನಾನು ಬರ್ತೀನಿ. ನೀವೇನ್ ಮಾಡ್ಬೇಕಂದ್ರೆ ಈ ಶಿವಯೋಗವನ್ನ ನಮ್ಮ ಮಕ್ಕಳಿಗೆ ಕಲಿಸಬೇಕು, ನಮ್ಮ ತರುಣರಿಗೆ ಕಲಿಸಬೇಕು, ಯುವತಿಯರಿಗೆ ಕಲಿಸಬೇಕು. ಹೀಗಾಗಿ ಈ ಎಲ್ಲಾ ಟ್ರೈನಿಂಗ್ ಮುಗಿದ ನಂತರ ನಿಮಗೆ ಪುಸ್ತಕವನ್ನು ಕೊಡ್ಲಾಗುತ್ತದೆ, ಈ PPT ಪ್ರೆಸೆಂಟೇಶನ್ ಕೊಡ್ಲಾಗುತ್ತದೆ. ನೀವೆಲ್ಲರೂ ಏನ್ ಮಾಡ್ಬೇಕು, ಸ್ವಯಂ ಸೇವಕರಾಗಿ ಪ್ರತಿ ರವಿವಾರ ನಿಮ್ಗೆ ಎಂದ್ ಟೈಮ್ ಸಿಗುತ್ತೋ 10 ಜನರಿಗೆ, 100 ಜನರಿಗೆ ಬೇಡ, ಶಿವಯೋಗ ಹಾಗೆ ಲಭಿಸೋಲ್ಲ, 10 ಜನರಿಗೆ ನಿಮ್ಮ ಮನೆಯಲ್ಲೋ ಅಥವಾ ಅವರ ಮನೆಯಲ್ಲೋ ಹೋಗಿ ಇದನ್ನ ರವಿವಾರ ದಿವಸ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಲ್ಲಿ ಪ್ರಿಫರಬ್ಲಿ ಮಾಡಿ ಅಂತ ಒಂದು ಇದಿದೆ. ಇದ್ರ ಹಿಂದೆ ಒಂದು ಮಹತ್ವ ಇದೆ. ಅದನ್ನು ಸ್ಲೋಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಮತ್ತೆ ನಿಮ್ ಇನ್ಪುಟ್ಸ್ ಬೇಕು. ಈಗ ಅಂಬರ ಹೇಳ್ತಿದಾರಲ್ಲ, ನಾದ ಬಿಂದು ಕಲೆ ಬಗ್ಗೆ ಡಿಸ್ಕಷನ್ ಬರ್ತಾ ಇದೆ. ನಾದ ಬಿಂದು ಕಲೆ ಬಗ್ಗೆನೇ ಒಂದು ಅಭ್ಯಾಸನ ನಾವು ಮಾಡಬಹುದು. ನಾವು ಸೂಕ್ಷ್ಮವಾಗಿ ಈಗ ಹೇಳಿದ್ವಿ, ಅದ್ರ ಬಗ್ಗೆನೂ ಜ್ಞಾನ ಇದೆ, ಶರಣರ ವಚನಗಳಿವೆ, ಅವುಗಳನ್ನು ನೋಡೋಣ. ಆ ಪುಸ್ತಕವನ್ನ ನಾವು ಪ್ರಿಂಟ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ಇದಕ್ಕೆ ಇನ್ಪುಟ್ಸ್ ಕೊಡ್ಬೇಕು. ಸರ್ ಇದನ್ನ ಇಲ್ಲಿ ಸೇರಿಸಿ, ಸರ್ ಇದನ್ನ ಹಾಕ್ಬೋದೇನ್ ನೋಡಿ ಅಂತ ಅದನ್ನು ಮಾಡೋಣ. ಒಂದು ಅಂತಿಮ ಶಿವಯೋಗದ ದೃಶ್ಯದ ಪುಸ್ತಕವನ್ನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆದ್ರೆ ಅಂತಿಮ ಸಮೀಪವಾದ್ರೂ ನಾವು ಹೋಗೋಣ ಅಂತ ನನ್ನ ಇಚ್ಛೆ ಇದೆ. ತಾವೆಲ್ಲ ಅದಕ್ಕೆ ಇನ್ಪುಟ್ಸ್ ಕೊಡ್ಬೇಕು. ಸರಿ, ಇದನ್ನ ಈಗ ನಮ್ಮ ಸಿದ್ಧಲಿಂಗ್ ನಾಶಿಯನ್ನ ಇದ್ದಾರೆ, ಅನೇಕ ಅನುಭವಿಗಳಿದ್ದಾರೆ, ಅವರೆಲ್ಲರೂ ಅದಕ್ಕೆ ಇನ್ಪುಟ್ಸ್ ಹಾಕ್ಬೇಕು. ಅದು ಎಷ್ಟೇ ದೊಡ್ಡ ಪುಸ್ತಕ ಆಗ್ಲಿ, ಅದೇ ನಮ್ಮ ಮಹಾನ್ ಗ್ರಂಥ ಆಗಬೇಕು ಶಿವಯೋಗಕ್ಕೆ. ಅಪ್ಪರೇ, ಈಗ ಚಿಚ್ಚಕ್ಸಿಯಿಂದ 1001 ಭಾಗ ಅಂತೇಳಿ ನಾವೇನು ಹೇಳ್ತಾ ಬಂದ್ವಲ್ಲ, ಈಗ ನೀವ್ ಹೇಳಿದ್ರಲ್ಲ ಅಲ್ವಾ, ಅದು ಯಾವ ವಚನದಲ್ಲಿ ಏನಾದ್ರೂ ಉಲ್ಲೇಖ ಆಗಿದೆಯಾ? ಇದೆ. ನಿಮ್ಗೆ ಇದಕ್ಕೆಲ್ಲ ಇದೆ ನೋಡಿ, ಇದೇ ಆ ಪುಸ್ತಕ. ಇವರು ನಂಜನಗೂಡಿನ ಸ್ವಾಮೀಜಿಯವರು ಬರ್ತಿದ್ದಾರೆ, ನೋಟವೇ ಕೂಟ ದೃಷ್ಟಿಯೋಗ ದರ್ಪಣ ಅಂತ. ಇದಕ್ಕೆಲ್ಲ ಅವರು ವಚನಗಳ ಸಹಕಾರಿಯಾಗಿ ಪುಸ್ತಕ ಈಗಾಗಲೇ ಬಂದಿದೆ. ನಂಜನಗೂಡಿನವರು ನನಗೆ ಮಲ್ಲೂರಲ್ಲಿ ಅಕ್ಕಮಹಾದೇವಿ ವಿಶ್ವಗುರು ಬಸವಣ್ಣ ಅಕ್ಕಮಹಾದೇವಿ ವಿರಕ್ತಾಶ್ರಮ ಮಹಾಲಿಂಗ ಸ್ವಾಮೀಜಿ ಶರಣ ಸಂಸ್ಕೃತಿ ಸೇವಾ ಸಂಸ್ಥೆ ಜಾವಗಲ್ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಾಲಿಂಗ ಶಿವಯೋಗಿಗಳು ಅವರಂತ ಕೊಟ್ಟಿದ್ದಾರೆ. ಇದನ್ನೇ ನಾನು ವಿಸ್ತರಣೆ ಮಾಡಿ ಇದನ್ನ ಇವರು ಅಪಾರ ಸಾಧಕರು. ಇವಕ್ಕೆಲ್ಲ ಅವ್ರು ಕೊಟ್ಟಿರೋದಕ್ಕೆ ವಚನಗಳು ಇವೆ, ಅದ್ರಲ್ಲಿ ಏನ್ ಸಂದೇಹ ಇಲ್ಲ. ವಚನ ಸಾಹಿತ್ಯ ಸಂಪುಟದಲ್ಲಿ ಇದೆ, ವಚನ ಇದೆ. ಹೌದು ಅದ್ರಲ್ಲಿ ವಚನಗಳನ್ನ ಅಧ್ಯಯನ ಮಾಡಿ ಅದರಲ್ಲಿರದ್ದೇ ಅವ್ರು ಬರ್ದಿರೋದು. ನಾನೇ ಅಪ್ಪರ ಕೊಟ್ಟಿದ್ದೀನಿ. ಅಕ್ಕ ದಾಕ್ಷಾಯಿಣಿ ಅಕ್ಕ, ನಾನು ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಅವರು ಮೊಬೈಲ್ ಮೇಲೆ ಏನೋ ಬರೋಲ್ಲಂತೆ, ಫೋನ್ ಮೇಲೆ ಯಾರ ಜೊತೆ ಮಾತಾಡೋಲ್ಲಂತೆ. ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡ್ಬೇಕಾಗಿತ್ತು. ನೀವ್ ಈ ಕಡೆ ಬನ್ನಿ. ಅಲ್ಲ, ಬರ್ತೀನಿ ಅದೇನಿಲ್ಲ. ಅವರು ಏನೋ ಫೋನ್ ಮೇಲೆ ಮಾತಾಡೋಲ್ಲ, ಮಾತಾಡ್ತಾರೆ. ನಂಬರ್ ಕೊಡ್ತೀನಿ, ಮಾತಾಡಿ. ಫೋನಲ್ಲಿ ಮಾತಾಡ್ತಾರೆ, ಕೀಪ್ಯಾಡ್ ಇದೆ, ಮಾತಾಡ್ತಾರೆ. ಆಯ್ತಾಯ್ತು, ನಿಮಗೆ ನಂಬರ್ ಮೆಸೇಜ್ ಮಾಡ್ತೀನಿ, ಮಾತಾಡಿ. ಅವ್ರಿಗೆ ನೀವು ಹೋಗಿ ಹೇಳಿ, ಈ ತರ ಕಳಿಸ್ತೀನಿ. ಒಂದ್ಸಾರಿ ಮುಂಚೆ ಪುಸ್ತಕ ಪ್ರಿಂಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಬರ್ತೀನಿ, ಅವ್ರಿಗೆ ಭೇಟಿ ಆಗೋಣ. ಬುಕ್ಸ್ ಕೊಟ್ವಿ ಅಂತ ಹೇಳಿದ್ವಿ, ಸುಮಾರು ಬೇಕಿತ್ತು ಅಂದೆ. ನೀವು ಬೇಕಾದ್ರೆ ಅಡ್ರೆಸ್ ಕೊಟ್ರು ಕಳಿಸಬಹುದು ಅಂತಲೂ ಹೇಳಿದ್ರು. ಅದೇ ಕಳ್ಸಿದೀನಿ ನಾನು ಅವ್ರಿಗೆ, ಪುಸ್ತಕಗಳನ್ನ ಕಳ್ಸಿದೀನಿ. ಈಗ ಶಿವಯೋಗದ ಮಾಡಿದ್ರು ಭಾರತೀಯಮ್ಮ ಕಡೆಯಿಂದ, ಅದನ್ನ ವಿಸ್ತಾರವಾಗಿ ಬರ್ದಿದ್ದಾರೆ. ಅದೇ ಶಿವಯೋಗದ ಮೇಲೆ ಪುಸ್ತಕ ಬರೆಯೋದಿದೆಯಲ್ಲ, ಅದಕ್ಕಿಂತ ಮುಂಚೆ ಅವ್ರ ಹತ್ರ ಹೋಗಿ ಅವರ ಮಾರ್ಗದರ್ಶನ ತಗೊಂಡು ಅದನ್ನೆಲ್ಲ ಮಾಡೋದಿದೆ ಅಕ್ಕ. ನಾನ್ ಬರ್ತೀನಿ, ಅವಾಗ ಖಂಡಿತ ಬರ್ತೀನಿ ಆ ಊರಿಗೆ. ನಾವು ಆ ಕಡೆ. ಸರಿ ಆಯ್ತು. ಇಲ್ಲಿವರೆಗೆ ಶಿವಯೋಗದ ಪ್ರತ್ಯಕ್ಷತೆಯ ಒಳನ ಭಗವನ ಇಲ್ಲಿವರೆಗೆ ಅಪ್ಪರು ಹಾಗೂ ಎಲ್ಲರೂ ಕೂಡ ಅವರೇ ಲೇಟ್ ಆಗಿದೆ. ಅವರೇ ಬೇಡ, ನೆಕ್ಸ್ಟ್ ಕೇಳೋಣ, ನೆಕ್ಸ್ಟ್ ಡೇ. ಆಯ್ತಾ ಅವ್ರೆ? ಅದನ್ನ ಬರ್ದಿಟ್ಕೊಡ್ರಿ. ಆಯ್ತಾ ಅವ್ರೆ? ಪ್ರತ್ಯಕ್ಷತೆಯಲ್ಲಿ ಅದನ್ನ ಮುಂದುವರ್ಸೋಣ. ಆಯ್ತಾ? ಇಲ್ಲಿಗೆ ಇಂದಿನ ಸ್ವಾನುಭವ ನಿಲಯ 1475ನೆಯ ಈ ಸದ್ಭಾವ ಗೋಷ್ಠಿಯನ್ನು ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲದ್ದು ನೀರಲದ್ದು ನಿಮ್ಮಯ ಧರ್ಮ, ಶರಣಸತಿ ಲಿಂಗಪತಿ ಜೈ ಗುರು ಬಸವ. ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು. ಸರ್ವರಿಗೂ